ಆತ್ಮೀಯ ವಿದ್ಯಾರ್ಥಿಗಳೇ, ಮಹಾಶಿವರಾತ್ರಿಯ ಈ ದಿನ ಮಧ್ಯಾಹ್ನದ ಸೆಷನ್ಗೆ ಸ್ವಾಗತ ಸುಸ್ವಾಗತ. ಈಗ ನಿಮಗೆ ಎಕ್ಸಾಮ್ಗೆ ಖಚಿತವಾಗಿ ಬರುವಂತಹ 3 ಅಂಕದ ಪ್ರಶ್ನೆಗಳಿಗೆ ಕೆಲವು ಕಡ್ಡಾಯವಾಗಿ ಬರುವಂತಹ ಒಂದು 3-4 ಕ್ವಶನ್ಗಳನ್ನು ಮಾಡ್ತೀನಿ, ಎಕ್ಸ್ಪ್ಲೈನ್ ಮಾಡ್ತೀನಿ. ಅದರಲ್ಲಿ ಮೊದಲನೇದು √3 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಹಿಂದೆ ನಿಮಗೆ 5 + √3 ಆ ರೀತಿಯ ಕ್ವಶನ್ಸ್ ಇರ್ತಾ ಇತ್ತು. ಆ ರೀತಿಯ ಕ್ವಶನ್ಸ್ಗಳು 2 ಅಂಕಗಳಿಗೆ ಕೇಳಿಸ್ತಾ ಇತ್ತು. ಯಾಕೆಂದ್ರೆ ಅದು ಸ್ಟೆಪ್ಸ್ ತುಂಬಾ ಕಡಿಮೆ ಇದೆ. ಇದು ಸ್ಟೆಪ್ಸ್ ಜಾಸ್ತಿ ಇರ್ತದೆ. ಒಂದು ಮಾಡಿದ್ರೆ ನಿಮಗೆ √3, √5, √7 ಈ ತರ ಕೊಡ್ತಾರೆ. ಸೇಮ್ ಅದೇ ರೀತಿಯಲ್ಲಿ ಮಾಡೋದು. ಇದು ಯಾವ ತರ ಅಂತ ನೋಡೋಣ. ಮೊದಲು ನೀವು ಹಿಂದೆ ಮಾಡಿದಂತೆಯೇ √3 ಒಂದು ಅದೇ ರೀತಿ ನೀವು ಹೋಗಿ ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ತಗೊಳ್ಳಿ. ಭಾಗಲಬ್ಧ ಸಂಖ್ಯೆ ಆಗಿರಲಿ. ಈಗ √3 ಇಸ್ ಈಕ್ವಲ್ ಟು ಇಲ್ಲಿ p/q ಕೊಡೋದಕ್ಕಿಂತ √3 a/b ಅಂತ ಕೊಡೋಣ. a/b ಬ್ರಾಕೆಟ್ ಅಲ್ಲಿ a, b ಗಳು ಸಹ ಅವಿಭಾಜ್ಯಗಳು ಅಂತ ಬರೀರಿ. ಸಹ ಅವಿಭಾಜ್ಯಗಳು. ನೀವು ಅನ್ಬೋದು ಸರ್ p ಮತ್ತೆ q ತಗೋಬಹುದಾಗಿತ್ತಲ್ಲ ಅಂತ. ತಗೋಬಹುದು, ಏನ್ ತೊಂದರೆ ಇಲ್ಲ. ಈಗ ನೀವು ಇದನ್ನ ನೀವು ಎರಡೂ ಕಡೆ ವರ್ಗ ಮಾಡಿ. ಎರಡೂ ಕಡೆ ಅಂದ್ರೆ LHS RHS ಅಲ್ಲಿ ಎರಡೂ ಕಡೆ ವರ್ಗ ಮಾಡಿದಾಗ ಇದನ್ನ ಬರೀಬಹುದು ಅಥವಾ ಲೈನ್ ಬರೀದಂಗೆ. ವರ್ಗ ಅಂದ್ರೆ ರೂಟ್ ನ ವರ್ಗ ಮಾಡಿದ್ರೆ ಅದು ಬರೀ 3 ಉಳ್ಕೊಳ್ಳುತ್ತೆ. ಇಸ್ ಈಕ್ವಲ್ ಟು ಇದು a²/b². ಈ ರೀತಿ ಮಾಡಬೇಕಾದ್ರೆ ಇದನ್ನ ಮತ್ತೆ ಓರೆ ಗುಣಾಕಾರ ಮಾಡಿದ್ರೆ 3b² ಇಸ್ ಈಕ್ವಲ್ ಟು a² ಅಂತ ಆಗುತ್ತೆ. ಅಥವಾ a² ಇಸ್ ಈಕ್ವಲ್ ಟು 3b² ಅಂತ ಆಗುತ್ತೆ. ಇದರಲ್ಲಿ ನಿಮಗೆ ಏನಂತ ಬರೀಬೇಕು ಅಂದ್ರೆ 3 2 ಲೈನ್ ಬರಿ b² ಅನ್ನು ಭಾಗಿಸುತ್ತದೆ. 3b² ಅನ್ನ ಭಾಗಿಸುತ್ತದೆ. ಅದೇ ರೀತಿ 3b ಯನ್ನು ಭಾಗಿಸುತ್ತದೆ. ಓಕೆ, ಇಲ್ಲಿಗೆ ನಿಲ್ಸೋಣ. ಬೋರ್ಡ್ ಚಿಕ್ಕದಿದೆ. ಇನ್ನು ನೆಕ್ಸ್ಟ್ 3b² ಅನ್ನು ಭಾಗಿಸಿದ ಮೇಲೆ 3 ಅನ್ನೋದು b ಅನ್ನು ಕೂಡ ಭಾಗಿಸುತ್ತೆ. ನೆಕ್ಸ್ಟ್ ಇದನ್ನ ಅಳಿಸಿ. ಇಲ್ಲಿ ನೀವು 3b² ಇಸ್ ಈಕ್ವಲ್ ಟು a² ಅಂತ ಬಂದಿತ್ತಲ್ಲ, ಅದರಲ್ಲಿ a ಇಸ್ ಈಕ್ವಲ್ ಟು 3k ಅಂತ ತಗೊಳ್ಳಿ ಅಥವಾ 3c ಅಂತ ತಗೊಳ್ಳಿ. ಯಾಕಂದ್ರೆ ABC ಯಲ್ಲೇ ಮುಗಿಸೋಣ. 3c ಆದಾಗ ಅಂದ್ರೆ a ಜಾಗದಲ್ಲಿ 3c ಅಳವಡಿಸಿದಾಗ ಇಲ್ಲೇನು ಉಳಿಯುತ್ತೆ? ರೈಟ್ ಸೈಡ್ ಲೆಫ್ಟ್ ಸೈಡ್ ಅಲ್ಲಿ 3b² ಆಗಿ ಇರುತ್ತೆ. a² ಅಂದ್ರೆ 3c². 3b² ಇಸ್ ಈಕ್ವಲ್ ಟು 3² ಆಗುತ್ತೆ. ಅಂದ್ರೆ 9c² ಆಗುತ್ತೆ. ಇದು ಇಲ್ಲಿ ಇಷ್ಟು ಬರೆದು ಬಿಡಿ ಸಾಕು. ಇಷ್ಟು ಬರೆದು ಬಿಟ್ಟು 3b² ಅನ್ನು ಭಾಗಿಸುತ್ತದೆ. 3 ಅನ್ನೋದು b² ಅನ್ನ ಭಾಗಿಸುತ್ತದೆ. ಅಥವಾ b² ಅನ್ನು ನೋಡಿ, 3b² ಅನ್ನು ಭಾಗಿಸುತ್ತದೆ. ಹಂಗೆ ಬರೀರಿ. ಅದೇ ತರ ಅಲ್ಲಿ a² ಅನ್ನು ಭಾಗಿಸುತ್ತದೆ ಅಂತ ಬರೆದಿದ್ರಲ್ಲ, 3b² ಅನ್ನ ಭಾಗಿಸಿದ್ರೆ 3b ಅನ್ನು ಭಾಗಿಸುತ್ತದೆ. ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ನಾವೇನ್ ತಿಳ್ಕೊಂಡಿದ್ವಿ ಅಂದ್ರೆ a ಮತ್ತು b ಎರಡನ್ನೂ ಈಗ 3 ಭಾಗಿಸುತ್ತೆ ಅಂತ ಆಯ್ತು. a ಮತ್ತು b ಎರಡು ಅಪವರ್ತನಗಳನ್ನು ಹೊಂದಿದೆ. ಇಷ್ಟು ಮಾಡಿದ ಮೇಲೆ ಅಪವರ್ತನಗಳನ್ನು ಹೊಂದಿದೆ ಅಂದ್ರೆ ಅವುಗಳನ್ನು ಭಾಗಿಸುವ ಸಂಖ್ಯೆಗಳು ಯಾವುದು ಇರಬಾರದು. ಆದ್ರೆ ಇಲ್ಲಿ ಭಾಗಿಸುವ ಸಂಖ್ಯೆ 3 ಬರ್ತಾ ಇದೆ. ಹಂಗಾದ್ರೆ ನಮ್ಮ ಊಹೆ ತಪ್ಪು ಅಂತ ಬರೆದು ಬಿಟ್ಟು √3 ಅಭಾಗಲಬ್ಧ ಸಂಖ್ಯೆ ಅಂತ ಬರೆದು ಬಿಡಿ. ಅಭಾಗಲಬ್ಧ ಸಂಖ್ಯೆ ಇಷ್ಟು. ಈ √3 ಕೇಳೋ ಜಾಗದಲ್ಲಿ √5 ಕೇಳ್ತಾರೆ ಅಥವಾ √7 ಕೇಳ್ತಾರೆ. ಅಂದ್ರೆ ಇಲ್ಲಿ ಎಲ್ಲೆಲ್ಲೆಲ್ಲಿ 3 ಬಂದಿದೆ ಅಲ್ಲಿ 5, 7 ಬರಕ್ ಹೋಗುತ್ತೆ ಅಷ್ಟೇ. ಇನ್ನು ಉಳಿದಿದ್ದೆಲ್ಲ ಸೇಮ್. ಇದನ್ನು ಮಾಡಿ ನೀವು ಖಂಡಿತ ಇದು 3 ಅಂಕಕ್ಕೆ ಬಂದೇ ಬರುವಂತಹ ಪ್ರಶ್ನೆ ಆಗಿದೆ. ಓಕೆ ವಿದ್ಯಾರ್ಥಿಗಳೇ, ಈಗ ಎರಡನೇ ಪ್ರಶ್ನೆ ನೋಡಿ. ಇದು ಸಾಮಾನ್ಯವಾಗಿ ಬಂದೇ ಬರುವಂತಹ ಪ್ರಶ್ನೆ. p of x is equal to, ಇದು ಬಿಡಿ, ಇದು ಬಹುಪದೋಕ್ತಿಗೆ ನೀವು p of x ಅಂತ ಕೊಡ್ತಾರೆ ಜನರಲಿ. x² + 7x + 10 ಈ ಬಹುಪದೋಕ್ತಿಯ
ಶೂನ್ಯತೆಗಳನ್ನ ಕಂಡುಹಿಡಿದು ಮೊದಲು ಶೂನ್ಯತೆಗಳನ್ನ ಕಂಡುಹಿಡಿಯಬೇಕು. ಶೂನ್ಯತೆಗಳು ಹಾಗೂ ಸಹಗುಣಕಗಳ ನಡುವಿನ ಸಂಬಂಧವನ್ನ ತಾಳೆ ನೋಡಿ. ಶೂನ್ಯತೆ ಕಂಡುಹಿಡಿದ್ರೆ 2 ಮಾರ್ಕ್ಸ್, ಸಂಬಂಧವನ್ನ ತಾಳೆ ನೋಡೋದಕ್ಕೆ 1 ಮಾರ್ಕ್ಸ್, ಒಟ್ಟು 3 ಮಾರ್ಕ್ಸ್ ಪ್ರಶ್ನೆ. ಇದು 100ಕ್ಕೆ 100 ಬರುವಂತಹ ಪ್ರಶ್ನೆ ಆಗಿದೆ. ಈಗ ನೀವು ಪರಿಹಾರ ಅಂತ ಬರೆದು ಇದರ ಆನ್ಸರ್ ಅನ್ನ ಸ್ಟಾರ್ಟ್ ಮಾಡೋಣ. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, x² ಪ್ಲಸ್ 7x ಪ್ಲಸ್ 10 ಇವುಗಳನ್ನ ನೀವು ಜನರಲ್ ಆಗಿ ಈ ರೀತಿ ಮಾಡಬಹುದು. x² ನ ಸಹಗುಣಕ 1 ಇದೆ, ಮತ್ತೆ ಕೊನೆ ನಂಬರ್ ಇದೆಯಲ್ಲ ಇದು ಸ್ಥಿರ ಸಂಖ್ಯೆ ಅಂತ ಕರೀತೀವಿ, ಅದು ಗುಣಿಸ್ಕೋಬೇಕು ಮೊದಲು. 1 ಮತ್ತೆ 10 ಎಷ್ಟಿದ್ರೆ ಅಷ್ಟು, 1 ಇದ್ದು ಇಲ್ಲಿ 10 ಇರ್ಲಿ, ಇಲ್ಲಿ 10 ಇರೋ ಜಾಗದಲ್ಲಿ 5 ಇದ್ದೆ 1 × 5 ಈ ತರ 1 10 10. ಈಗ ನೀವು ತಗೊಳ್ಳುವಂತಹ ಯಾವ ಯಾವ ಮಗ್ಗಿಯಲ್ಲಿ 10 ಬರುತ್ತೆ, 10 ಬರೋ ಮಗ್ಗಿಗಳು ಯಾವುದು ಅಂದ್ರೆ 1 10 ಬರುತ್ತೆ. ಇದನ್ನ ರಿವರ್ಸ್ ಮಾಡಿ ತಗೊಳ್ಳೋದ್ರಿಂದ ಯೂಸ್ ಇಲ್ಲ. 10 1 ತಗೋಬಹುದು. ಮತ್ತೆ 2 5 10 ಬರುತ್ತೆ. ನೋಡಿ ಇಲ್ಲಿ ಈ ನಂಬರ್ಗಳನ್ನ ಸ್ವಲ್ಪ ನೋಡ್ಕೊಳ್ಳಿ. 1 10 ಕೂಡಿಸ್ಕೊಂಡ್ರೋ ಕಳೆದ್ರೋ ನಿಮಗೆ ಮಧ್ಯದ ಸಂಖ್ಯೆ ಬರಬೇಕು. ಮಧ್ಯದ ಸಂಖ್ಯೆ ಏನಿದೆ 7 ಇದೆ. 7 ಬರಕ್ ಸಾಧ್ಯನಾ? 1 ಮತ್ತು 10 ಬಳಸ್ಕೊಂಡು 7 ಬರೋದಕ್ಕೆ ಸಾಧ್ಯನಾ? ಖಂಡಿತ ಸಾಧ್ಯ ಇಲ್ಲ. ಯಾಕಂದ್ರೆ 10 1 ಕೂಡಿಕೊಂಡ್ರೆ 11 ಆಗುತ್ತೆ, 10ರಲ್ಲಿ 1 ಕಳೆದ್ರೆ 9 ಆಗುತ್ತೆ, 7 ಆಗಲ್ಲ. ಹಂಗಂದ್ರೆ ಈ ನಂಬರ್ ಅನ್ನ ತಗೊಳಂಗಿಲ್ಲ ಅಂತ ಅರ್ಥ, ಅದಾಗೋದಿಲ್ಲ. ಆದ್ರೆ ಇಲ್ಲಿ ನೋಡಿ 2 5 10 ನಿಮಗೆ ಒಂದು ಆಶಾಭಾವನೆ ಏನಿದೆ ಅಂದ್ರೆ 2 5 ಕೂಡಿಸ್ಕೊಂಡ್ರೆ 7 ಆಗುತ್ತೆ, 7 ಬೇಕು. ಹಂಗಾದ್ರೆ 2 5 ತಗೋಬೇಕು ಅಂತ ಅರ್ಥ. ಎಂತ 7 ಆಗಬೇಕು? ಇದು +7 ಆಗಬೇಕು. 7 ರೂಪಾಯಿ ಇದೆ ನಂಗೆ ಆಗ್ಬೇಕಾದ್ರೆ ಇದಕ್ಕೆ ಪ್ಲಸ್ ಇದಕ್ಕೆ ಪ್ಲಸ್, ಸರಿನಾ? 2 ರೂಪಾಯಿ ಇದೆ 5 ರೂಪಾಯಿ ಇದೆ, ಹಂಗಾದ್ರೆ 7 ರೂಪಾಯಿ ಇದೆ ಅಂತ ಆಗುತ್ತೆ. ಈಗ 7x ಅನ್ನ ಇದು 2 ರೀತಿ ಸ್ಪ್ಲಿಟ್ ಮಾಡಬೇಕು. ಸೆಂಟರ್ ನಂಬರ್ ನ ಮಾತ್ರ ಹುಷಾರಾಗಿ ಮಾಡಿ. x² ಪ್ಲಸ್ 7x ನ 2x ಪ್ಲಸ್ 5x. ನೋಡಿ ಇದನ್ನ ನಾನು ಮಾಡಿದ್ದು 2x ಪ್ಲಸ್ 5x ಮತ್ತೆ ಆಸ್ ಇಟ್ ಈಸ್ ಪ್ಲಸ್ 10 ಇಡಬೇಕು. ಅರ್ಥ ಆಯ್ತಲ್ಲ? 7x ನ ಇಲ್ಲಿ ಸ್ಪ್ಲಿಟ್ ಮಾಡಿ 2 ಬರೆದಿದ್ದೀನಿ. ಈಗ ಇವೆರಡರಲ್ಲಿ ನಿಮಗೆ ಸಾಮಾನ್ಯ ಅಪವರ್ತನ ತೆಗಿಬೇಕು. ಕಾಮನ್ ಫ್ಯಾಕ್ಟರ್ ಅಂತ ಕರಿತೀವಿ. ಕಾಮನ್ ಫ್ಯಾಕ್ಟರ್ ಅಂದ್ರೆ x 2 ಇದೆ, x 1 ಇದೆ ಅಂದ್ರೆ x ಚಿಕ್ಕದು ಯಾವಾಗ ಈಚೆ ತೆಗಿಬೇಕು ಅಂದ್ರೆ 1x ಬಂದ್ಬಿಟ್ರೆ x ಪ್ಲಸ್ 2 ಆಯ್ತು. ಇಲ್ಲಿ ಪ್ಲಸ್ 5 ಈಚೆ ತೆಗೆದ್ರೆ x ಪ್ಲಸ್ 5 ಎಷ್ಟಲ್ಲ 10 2 ಬ್ರಾಕೆಟ್ ಅಲ್ಲೂ ಸೇಮ್ ಬಂದಿದೆ, ಆವರಣದಲ್ಲಿ ಸೇಮ್ ಬಂದಿದೆ ಅಂದ್ರೆ ನಾವು ಮಾಡಿರೋದು ಸರಿ ಅಂತ. ಸರಿ ಅಂದ್ರೆ x ಪ್ಲಸ್ 2 ಮತ್ತು ಇವೆರಡರಲ್ಲಿ 1 ತಗೊಂಡು ಔಟ್ ಸೈಡ್ ತೆಗೆದಿರೋದು x ಪ್ಲಸ್ 5 ಇದೆ ನೋಡಿ. ನಿಮಗೆ ಸಾಮಾನ್ಯ ಅಪವರ್ತನ ನಾವು ಹೊರಗಡೆ ತಗೊಂಡಿದೀವಲ್ಲ ಅದು. ಈಗ ಇದರಲ್ಲಿ ನಿಮಗೆ x ಏನಾಗುತ್ತೆ? +2 ಇದ್ರೆ -2 ಆಯ್ತು. ಮತ್ತು ಇಲ್ಲಿ x +5 ಇರೋದು -5. ಯಾವಾಗಲೂ ಶೂನ್ಯತೆಗಳು ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಶೂನ್ಯತೆಗಳು 2 ಬರ್ತವೆ. ಇದರ ಈ ಒಂದು ಲೆಕ್ಕಕ್ಕೆ, ಈ ಒಂದು ಬಹುಪದೋಕ್ತಿಗೆ ಶೂನ್ಯತೆಗಳು -2 ಮತ್ತು -5. ಇಲ್ಲಿಗೆ ನಿಮಗೆ 2 ಅಂಕ ಸಿಗುತ್ತೆ. ಈಗ ಸಿಂಪಲ್ ಆಗಿ ನಿಮಗೆ ತಾಳೆ ನೋಡೋದು ಹೇಳ್ತೀನಿ ನೋಡಿ. ಮೊದಲು ಶೂನ್ಯತೆಗಳ ಮೊತ್ತ ಮಾಡ್ಕೊಳ್ಳಿ. ಶೂನ್ಯತೆಗಳ ಮೊತ್ತ ಸಿಂಪಲ್ ಆಗಿ ಮೊತ್ತ ಅಂದ್ರೆ ಇದು ಮತ್ತೆ ಇದನ್ನು ಕೂಡಿಸಿ ಅಂತ. ಅದನ್ನ ಕೂಡಿಸುವುದ್ರೆ ಏನಾಗುತ್ತೆ? -2 -5 ಏನಾಯ್ತು? -7 ಬಂತು. 2 ರೂಪಾಯಿ ಇದೆ, 2 ರೂಪಾಯಿ ಸಾಲ, 5 ರೂಪಾಯಿ ಸಾಲ. ಇನ್ನೊಂದು ಸೂತ್ರದ ಪ್ರಕಾರ ಶೂನ್ಯತೆಗಳ ಮೊತ್ತ ನಿಮಗೆ ಗೊತ್ತಿದೆ -b/a ಅಲ್ವಾ? ಶೂನ್ಯತೆಗಳ ಮೊತ್ತ -b/a ಅಂದ್ರೆ ಇದು a1, b ಬೆಲೆ 7, c ಬೆಲೆ 10. ಅದರ ಪ್ರಕಾರ b ಅಂದ್ರೆ 7/1, -7/1 ಅಂದ್ರೆ -7 ತಾನೆ. ಹಂಗಾದ್ರೆ ಇದು ಸಮ ಆಯ್ತಾ? ಅಲ್ಲಿಗೆ ನಾವು ತಾಳೆ ನೋಡಿದ್ದು ಸರಿ ಇದೆ, ನಮಗೆ ಬಂದಿರುವಂತಹ ಶೂನ್ಯತೆಗಳು ಸರಿ ಇದೆ ಅಂತ. ಅದೇ ರೀತಿ ಶೂನ್ಯತೆಗಳ ಗುಣಲಬ್ಧ ಮಾಡೋಣ. ಶೂನ್ಯತೆಗಳ ಗುಣಲಬ್ಧ ನಾನು ಸ್ಕೂಲಲ್ಲಿ ಬೇರೆ ತರ ಹೇಳ್ಕೊಟ್ಟಿದ್ದೀನಿ, ಟೆಕ್ಸ್ಟ್ ಬುಕ್ ಅಲ್ಲಿ ಇರೋ ತರ ನೀವು ಈ ರೀತಿ ಮಾಡಿದ್ರು ಪೂರ್ಣ ಅಂಕ ಸಿಗುತ್ತೆ. ಇದು ಸುಲಭವಾಗಿದೆ, ನೋಡ್ಕೊಳ್ಳಿ. ಶೂನ್ಯತೆಗಳ ಗುಣಲಬ್ಧ ಅಂದ್ರೆ -2 ಮತ್ತೆ -5 ಗುಣಿಸಿ. -2 ಗುಣಾಕಾರಕ್ಕೆ ಬ್ರಾಕೆಟ್ ಹಾಕ್ಬಿಡಿ, ಬಹಳ ಸುಲಭ. -× ಪ್ಲಸ್ ಆಗಿ 2 5 10 +10 ಬಂತು. ಅದೇ ತರ ಶೂನ್ಯತೆಗಳ ಗುಣಲಬ್ಧಕ್ಕೆ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ಸೂತ್ರ. ಶೂನ್ಯತೆಗಳ ಗುಣಲಬ್ಧ C/A ಅಂದ್ರೆ ಇಲ್ಲಿ a ಬೆಲೆ 1 ಬೇಕಾದ್ರೆ ಇಲ್ಲಿ ಬರೆದು ಬಿಡೋಣ. a ಬೆಲೆ 1, b ಬೆಲೆ 7, c ಬೆಲೆ 10. ಸರಿನಾ? c ಅಂದ್ರೆ 10/1. 10/1 ಅಂದ್ರೆ 10 ತಾನೆ. ನೋಡಿ ಇವೆರಡು ಟ್ಯಾಲಿ ಆಯ್ತು.
ಶೂನ್ಯತೆಗಳು ಬಂದಿರೋದನ್ನ ಗುಣಿಸಿದ್ರೆ +10. ನಮ್ಮ ಏನು ವರ್ಗ ಬಹುಪದೋಕ್ತಿ ಏನ್ ಕೊಟ್ಟಿದಾರಲ್ಲ ಇದು, ಅದರಲ್ಲಿ ಶೂನ್ಯತೆಗಳ ಗುಣಲಬ್ಧನು +10 ಬಂದಿದೆ. ಮತ್ತೆ ಮೊತ್ತ -7 ಬಂತು, ಇಲ್ಲೂ -7 ಬಂತು. ಆದ್ರಿಂದ LHS = RHS ಅಂತ ಬರೆದು ಬಿಡಿ. ಅಲ್ಲಿಗೆ ಶೂನ್ಯತೆಗಳನ್ನ ತಾಳೆ ನೋಡಿದ ಕೆಲಸ ಮುಗೀತು, ನಿಮಗೆ 3 ಅಂಕ ಬಂತು. ನೋಡಿ ವಿದ್ಯಾರ್ಥಿಗಳೇ, ನಿಮಗೆ ಸರಾಸರಿ, ಕೇಂದ್ರೀಯ ಪ್ರವೃತ್ತಿ, ಅಳತೆಯ ಮಾನಗಳು ಅಂತ ಗೊತ್ತಿದೆ. ಸರಾಸರಿ, ಮಧ್ಯಾಂಕ, ಬಹುಲಕ ಗೊತ್ತಿದೆ. ಅದರಲ್ಲಿ ನೀವು 3 ಕಲ್ತಿದ್ರೆ ತುಂಬಾ ಒಳ್ಳೆಯದು. ಆದರೆ ಅಲ್ಲಿ ಚಾಯ್ಸ್ ಕ್ವಶನ್ ಗ್ಯಾರಂಟಿ ಬರೋದ್ರಿಂದ ನೀವು ಯಾವುದಾದ್ರೂ 2 ಪ್ರಾಕ್ಟೀಸ್ ಮಾಡಿ. ಇವಾಗ ನಾನು ಬಹುಲಕ ಮತ್ತು ಸರಾಸರಿ ಹೇಳ್ಕೊಡ್ತೀನಿ. ಸ್ಟಾರ್ಟಿಂಗ್ ಅಲ್ಲಿ ಬಹುಲಕ ಕಂಡು ಹಿಡಿಯಿರಿ ಅಂತ ಲೆಕ್ಕ ಕೊಟ್ಟಿದ್ದೀನಿ. ಸರಾಸರಿ ಇದಾದ್ಮೇಲೆ ಹೇಳ್ಕೊಡ್ತೀನಿ. ಈಗ ಬಹುಲಕಕ್ಕೆ ನಿಮಗೆ ಬಹಳ ಸುಲಭವಾಗಿ ಬರುತ್ತೆ, ಅದಕ್ಕೆ ಬಹುಲಕವನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಬಹುಲಕದಲ್ಲಿ ವರ್ಗಾಂತರಗಳು ಕೊಟ್ಟಿರ್ತಾರೆ. 0 to 4, 4 to 8, 8 to 12 ಆ ತರ ಕೊಟ್ಟಿದ್ದಾರೆ. ಆವೃತ್ತಿಗಳಲ್ಲಿ ಅತಿ ಹೆಚ್ಚು ದೊಡ್ಡದು ಯಾವುದು ಅಂತ ನೋಡ್ಕೋಬೇಕು ಮೊದಲು. ಇಲ್ಲಿ ದೊಡ್ಡದು ಯಾವುದು? 7, 3, 7, 10, 1, 2 ಅಂತ ಇದೆ. ಇದು 10 ದೊಡ್ಡದಲ್ವಾ? 10 ನೋಡಿ, ಇಲ್ಲಿ ಇದೊಂದು ರೌಂಡ್ ಆಫ್ ಮಾಡ್ಕೊಂಡ್ಬಿಟ್ರೆ ನಿಮಗೆ ಎಲ್ಲವೂ ಇಲ್ಲೇ ಸಿಗುತ್ತೆ. ಹೇಗೆ ಅಂದ್ರೆ, ನಿಮಗೆ ಬಹುಲಕದ ಸೂತ್ರವನ್ನ ಫಸ್ಟ್ ಬರೀರಿ. ನೋಡಿ, ಇಲ್ಲಿಂದ ನಿಮ್ಗೆ ಆನ್ಸರ್ ಇದು ಕ್ವಶನ್ ಪೇಪರ್ ಅಲ್ಲಿ ಇರುತ್ತೆ, ಇದನ್ನು ಬರ್ಕೊಳ್ಳೋ ಅಗತ್ಯ ಇಲ್ಲ ನೀವು. ಇಲ್ಲಿಂದ ಬಹುಲಕ = ಸೂತ್ರ ಸ್ವಲ್ಪ ದೊಡ್ಡದಿದೆ, L+ ಬಯಾರ್ಟ್ ಮಾಡ್ಕೋಬೇಕು, F1 - F0 ಡಿವೈಡೆಡ್ ಬೈ 2F1 - F0 - F2. F0 ಅಂದ್ರೆ F0 ಅಂತ, ನಾಟ್ ಅಂದ್ರೆ 0. ಈಗ ಮುಂದಿನದಾಗಿ ನಿಮಗೆ ಇಲ್ಲಿ ಕೆಲವು ಪಾಯಿಂಟ್ಸ್ ಗಳನ್ನ ಬರೆಯೋಣ. L ಅಂದ್ರೆ ಏನು? ಇಲ್ಲಿ ದೊಡ್ಡ ಆವೃತ್ತಿ. ಈ ದೊಡ್ಡ ಆವೃತ್ತಿಗಳೇನಿದಾವೆ, ದೊಡ್ಡ ಆವೃತ್ತಿಗಳು ಇವೆಲ್ಲ ಪಾಯಿಂಟ್ಸ್ ಗಳನ್ನ ಈಗ ನನಗೆ L ಬೇಕು. ದೊಡ್ಡದು 10 ರೌಂಡ್ ಆಫ್. L ಅಂದ್ರೆ ಲೋಯರ್ ಲಿಮಿಟ್ ಅಂತ, ಕೆಳಮಿತಿ. ಕನ್ನಡದಲ್ಲಿ ಕೆಳಮಿತಿ ಅಂದ್ರೆ 12 ರಿಂದ 16ರಲ್ಲಿ ಚಿಕ್ಕದು ಯಾವುದು? 12. ಮತ್ತೆ H ಬರೀರಿ ಸೆಕೆಂಡ್ ಪ್ಲೇಸ್ ಅಲ್ಲಿ. H ಅಂದ್ರೆ ವರ್ಗಾಂತರದ ಗಾತ್ರ. ನಿಮಗೆ 8, 9 ಅಲ್ಲೇ ಬಂದಿರುತ್ತೆ. ವರ್ಗಾಂತರದ ಗಾತ್ರ ಅಂದ್ರೆ 0 ಮತ್ತು 4ರ ಮಧ್ಯೆ ಎಷ್ಟು ಸಂಖ್ಯೆಗಳಿದೆ ಅಂತ. ಎಷ್ಟು ಸಂಖ್ಯೆ ಅಂದ್ರೆ ಅದರ ಡಿಫರೆನ್ಸ್ ಬರೀಬೇಕು. ಕಳೀರಿ, 4ರಲ್ಲಿ 0 ಕಳೀರಿ 4, ಅಥವಾ 8ರಲ್ಲಿ 4 ಕಳೀರಿ 4, ಅಥವಾ 24ರಲ್ಲಿ 20 ಕಳೀರಿ ಅವಾಗಲೂ 4, ಅಂದ್ರೆ ಅದು ಹೆಚ್ಚಾಗಿರ್ತದೆ. H4 ಪದೇ ಪದೇ ನೋಡ್ತಾ ಇರಿ. ಇನ್ನ ನಮಗೆ F1 ಬೇಕು, F0 ಬೇಕು, F2 ಬೇಕು. ಈ 3 ಬಂದ್ರೆ ಆಯ್ತಾ? F1 ಅಂದ್ರೆ ನೋಡಿ, ಇವು ಆವೃತ್ತಿಗಳನ್ನು ನಾವು ಯಾವಾಗಲೂ F ಅಂತ ಕರಿತೀವಿ. F1 ಅಂದ್ರೆ ರೌಂಡ್ ಆಫ್ ಆಗಿರ್ತದಲ್ಲ 10, ಅದು F1 ಆಗಿರುತ್ತೆ. F1 10. ಇದರ ಹಿಂದಿನ ಆವೃತ್ತಿ 10ಕ್ಕಿಂತ ಹಿಂದೆ ಇರೋದು ಅಂದ್ರೆ ಮೊದಲು ಬರೋದು ಅಂತ, ಅದು F0 ಆಗಿರುತ್ತೆ. ಮತ್ತೆ 10ಕ್ಕಿಂತ ಮುಂದೆ ಇರುವಂತಹ ಒಂದು F2 ಆಗಿರುತ್ತೆ. ಎಲ್ಲಾ ಲೆಕ್ಕದಲ್ಲೂ ಅಷ್ಟೇ. ಈ ವಿಡಿಯೋ ನೋಡಿ ಪರ್ಫೆಕ್ಟ್ ಆಗಿ ಮಾಡಿ. ಈಗ ಆ ಬೆಲೆಗಳೆಲ್ಲವನ್ನ ಇಲ್ಲಿ ನೀವು ಆದೇಶ ಮಾಡಬೇಕು. ಎಲ್ಲಿ? ಸೂತ್ರದಲ್ಲಿ L ಅಂತ ಇದೆ. L ಎಷ್ಟು? 12. ಮಧ್ಯ ಪ್ಲಸ್ ಇದೆ. ತುಂಬಾ ಸ್ಟೂಡೆಂಟ್ ಇಲ್ಲಿ ಪ್ಲಸ್ ಹಾಕೋದೇ ಇಲ್ಲ. ಬಹಳ ಕೂಲಾಗಿ ಮಾಡಿ. F1 ಅಂದ್ರೆ 10 ಮೈನಸ್ F0 ಅಂದ್ರೆ 7. ಸೂತ್ರದಲ್ಲಿ ಅಳವಡಿಸ್ತಾ ಇದ್ದೀನಿ. ಇಲ್ಲಿ 2 ಇಂಟು F1 ತಾನೆ. 2F1 ಅಂದ್ರೆ 2 ಇಂಟು F1 ಅಂದ್ರೆ 10 ಬ್ರಾಕೆಟ್ ಓಪನ್ ಮಾಡಿ, ಮೈನಸ್ F0 ಅಂದ್ರೆ 7 ಮೈನಸ್ F2 ಅಂದ್ರೆ 1 ಇಂಟು H ಅಂದ್ರೆ ಏನು? 4. ನೋಡಿ, ಎಲ್ಲ ಆ ಜಾಗದಲ್ಲಿ ಅಳವಡಿಸಿರೋದಷ್ಟೇ. ನಾನು ಬೇರೆ ಏನು ವಿಶೇಷವಾಗಿ ರಿಸ್ಕ್ ತಗೊಂಡಿಲ್ಲ. 12 ಪ್ಲಸ್ ಸ್ವಲ್ಪ ಚಿಕ್ಕದಾಗಿ ಮಾಡೋಣ. 10ರಲ್ಲಿ 7 ಕಳೆದ್ರೆ 3. ಇಲ್ಲಿ ನೋಡಿ 2 10 20. ಇಲ್ಲ, ಒಂದೇ ಸಲ ಮಾಡಿ ಪ್ರಾಕ್ಟೀಸ್ ಮಾಡಿ ಹೇಳ್ಬಿಡ್ತೀನಿ ನೋಡಿ. 2 ಮತ್ತೆ 10 ಗುಣಾಕಾರ ಮಾಡ್ಬೇಕು. 2 10 20. ಇಲ್ಲೇ ಸುಮ್ಮನೆ ಬರ್ಕೊಳ್ಳಿ. 20ರಲ್ಲಿ 7 ಕಳೀರಿ 13. 13ರಲ್ಲಿ 1 ಕಳೀರಿ 12. ಸರಿನಾ? ಇಷ್ಟು ದೊಡ್ಡದು ಬರಲ್ಲ, ಇಷ್ಟೇ ಆನ್ಸರ್. ಇಂಟು 4. ಇಲ್ಲಿ ನೀವು ಇದು ಸ್ಟಾರ್ಟಿಂಗ್ ಅಲ್ಲಿ ಬರೋದು ಎಲ್ಲವನ್ನ ಮೊದಲು ಹಾಗೆ ಇಟ್ಕೊ ಬರ್ಬೇಕು, ನಿಮಗೆ ಗೊತ್ತಿದೆ. ಇಲ್ಲಿ ನೀವೇನ್ ಮಾಡ್ಬೇಕು, ಈ 3 ಮತ್ತೆ 4 ಇದೆಯಲ್ಲ, ಇದರ ಗುಣಾಕಾರ ಮಾಡಿ. 12/12 ಆಗುತ್ತೆ. ನಿಜಾನ? ಈ 3 ಮತ್ತೆ 4 ಗುಣಿಸಿದ್ರೆ 12/12 ಅಂದ್ರೆ ಏನು? ಇದು ಫಸ್ಟ್ ಭಾಗಾಕಾರ ಮಾಡಬೇಕು. 1 12 1 12 ತಾನೆ. ಈಗ ನಿಮಗೆ 12 ಈ ಕಡೆ ಇದೆ, ಪ್ಲಸ್ 12ರಿಂದ 12 ಭಾಗಿಸಿದಕ್ಕೆ 1 ಬಂತು. 12 1 13. ಹಾಗಾದ್ರೆ ಬಹುಲಕ ಎಷ್ಟು? 13.
ಇಷ್ಟಕ್ಕೆ ನಿಮಗೆ 3 ಅಂಕಗಳನ್ನ ಕೊಡಲಾಗುವುದು. ಕರೆಕ್ಟ್ ಆಗಿ ಬರುತ್ತೆ. ಇದಾದ್ಮೇಲೆ ಸರಾಸರಿ ಹೇಳ್ಕೊಡ್ತೀನಿ. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ನೋಡಿ ಬಹುಲಕ ಮತ್ತು ಸರಾಸರಿ 2 ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಮಧ್ಯಾಂಕನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. 3 ಜನ ಬಹಳ ಸೇಫ್ ಆಗಿರುತ್ತೆ. ಇಲ್ಲಿ ನಿಮಗೆ ಒಂದು ಕಿವಿ ಮಾತು ಏನಂದ್ರೆ, ಸರಾಸರಿ ಮತ್ತು ಬಹುಲಕ ಅಥವಾ ಕೊಟ್ಟಿರ್ತಾರಲ್ಲ ಚಾಯ್ಸು, ಆ ಎರಡನ್ನೂ ಎಕ್ಸಾಮ್ ಅಲ್ಲಿ ಮಾಡಿ ಬನ್ನಿ. 3 ಗಂಟೆ ಟೈಮಲ್ಲಿ ನೀವು ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಕೊಡಬಹುದು. ಎಲ್ಲಾ ಪ್ರಶ್ನೆಗಳಿಗೂ ಚಾಯ್ಸ್ ಇದೆ, ಅದನ್ನ ಮಾಡ್ಲಿಲ್ಲ ಒಂದು ಮಾಡ್ತೀನಿ ಬೇಡ, ಎಲ್ಲ ಮಾಡೋ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅದರಲ್ಲಿ ಒಂದೇನೋ ಮಿಸ್ಟೇಕ್ ಆದ್ರೆ ಇನ್ನೊಂದರಲ್ಲಿ ಮಾರ್ಕ್ಸ್ ಬರೋ ಸಾಧ್ಯತೆ ಇರ್ತದೆ. ಈಗ ಸರಾಸರಿಗೆ ನೀವು ಈಗೇನ್ ಕಾಲಮ್ ಇದೆಯಲ್ಲ, ವರ್ಗಾಂತರ, ಈ ಹಾರಿಜಾಂಟಲ್ ಕೊಟ್ಟವಲ್ಲ ಹಿಂಗ್ ವರ್ಟಿಕಲ್ ಬರ್ಕೊಳ್ಳಿ. ಆವೃತ್ತಿ ನೋಡಿ, ಇಲ್ಲಿ ಈ ರೀತಿ ಕಾಲಮ್, ಒಂದು ಎಕ್ಸ್ಟ್ರಾ ಕಾಲಮ್, ಇಲ್ಲಿ ವರ್ಗಾಂತರದ ಮಧ್ಯ ಬಿಂದು, ವರ್ಗಾಂತರ ಮಧ್ಯ ಬಿಂದು, ಸರಾಸರಿ ತುಂಬಾ ಈಸಿ. ಮತ್ತೆ FI XI ಇಷ್ಟು ಕಾಲಮ್ ಅನ್ನ ನೀವು ಹಾಕೋಬೇಕು. ಮೊದಲು ಯಾವ ವೃತ್ತಿಗೆ ನಾವು FI ಅಂತ ಕರಿತೀವಿ ಕೊಟ್ಟಿರೋದನ್ನ ಈ ರೀತಿ ಬರೀರಿ, ವರ್ಟಿಕಲ್ ಅಲ್ಲಿ ಬರೀರಿ. 0 to 10, 10 to 20 ಅಂದ್ರೆ 10 ರಿಂದ 20, 20 ರಿಂದ 30, 30 ರಿಂದ 40, 40 ರಿಂದ 50. ಇಷ್ಟೇ ಅಲ್ವಾ ಕೊಟ್ಟಿರೋದು. ಒಂದು ಎಕ್ಸ್ಟ್ರಾ ಕಾಲಮ್ ಅನ್ನ ಹಾಕೋಬೇಕು, ಯಾಕೆಂದ್ರೆ ಒಟ್ಟು ಕಾಲಮ್ಮು ಈ ಸರಾಸರಿಗೆ ಬೇಕಾಗುತ್ತೆ. ಇಲ್ಲಿ ಒಟ್ಟು ಅಂತ ಬರೀರಿ. ಇನ್ನು ಆವೃತ್ತಿಗಳು ಇಲ್ಲಿ ಕೊಟ್ಟಿರೋ ಪ್ರಕಾರ 2, 4, 8, 5, 1. ಇಲ್ಲಿ ಫಸ್ಟ್ ನೀವು ಇದು ಸಿಗ್ಮಾ. ಸಿಗ್ಮಾ ಅಂದ್ರೆ ಸಮ್ ಅಂದ್ರೆ ಮೊತ್ತ, ಇವುಗಳನ್ನ ಕೂಡಿ ಅಂತ. 1, 5, 6, 8, 14, 4, 18, 2, 20. ಅಲ್ಲಿಗೆ ಸಿಗ್ಮಾ ಸಾರಿ FI ಗಳನ್ನ ಕೂಡ್ತಾ ಇದ್ದೀವಿ ಅಂದ್ರೆ ಅದೇನಾಗುತ್ತೆ, ಸಿಗ್ಮಾ FI 20. ಇದನ್ನ ಕೂಡ್ಕೋಬೇಕು. ನೆಕ್ಸ್ಟ್ ವರ್ಗಾಂತರದ ಮಧ್ಯ ಬಿಂದುವನ್ನ ನಾವು XI ಅಂತ ಕರಿತೀವಿ. ವರ್ಗಾಂತರದ ಮಧ್ಯ ಬಿಂದು ಕಂಡುಹಿಡಿಯೋದು ಹೇಗೆ? 0 ಯಿಂದ 10 ಮಧ್ಯೆ ಕರೆಕ್ಟ್ ಆಗಿ ಏನು ಬರುತ್ತೆ ಅಂದ್ರೆ, ನಿಮಗೆ ನಿಯಮ ಹೇಳ್ತೀನಿ, ಕೆಲವು ಸಲ ಕನ್ಫ್ಯೂಷನ್ ಆಗ್ತವೆ. ಇಲ್ಲಿ ಬಹಳ ಸುಲಭವಾಗಿ ಬರೀಬಹುದು. 0 ಯಿಂದ 10 ಮಧ್ಯೆ ಎಷ್ಟು? 5. ಆರಾಮಾಗಿ ಯಾರು ಬೇಕಾದ್ರೂ ಹೇಳ್ತೀರಾ. 0 ಮತ್ತು 10 ಮಧ್ಯೆ ಏನು ಬರುತ್ತೆ? 5 ಬರುತ್ತೆ. 10 ರಿಂದ 20 ಮಧ್ಯೆ 15 ಬರುತ್ತೆ. 20 ರಿಂದ 30 ಮಧ್ಯೆ 25 ಬರುತ್ತೆ. 30 ರಿಂದ 40 ಮಧ್ಯೆ 35 ಬರುತ್ತೆ. 40 ರಿಂದ 50 ಮಧ್ಯೆ 45 ಬರುತ್ತೆ. ಇದನ್ನು ಕಂಡುಹಿಡಿಯೋದಕ್ಕೆ ಒಂದು ಮೆಥಡ್ ಇದೆ. ಏನಂದ್ರೆ 0 ಯಿಂದ 10 ಅಂದ್ರೆ ಮೇಲ್ಮಿತಿ ಕೆಳಮಿತಿಯನ್ನ ಕೂಡಿಸಿ 10ಕ್ಕೆ 0ಯನ್ನ ಕೂಡಿಸಿ 2 ರಿಂದ ಭಾಗಿಸು ಅಂತ. ಅಂದ್ರೆ 10ಕ್ಕೆ 0 ಅಂದ್ರೆ 10, 2. 2 ರಿಂದ 10 ಭಾಗಿಸಿದ್ರೆ ಎಷ್ಟು ಬಂತು? 5 ಬಂತು. ಆ 5 ಇದು. ಇಲ್ಲಿ ಯಾವ್ದಾದ್ರು ಬೇರೆ ಉದಾಹರಣೆ ತಗೊಳ್ಳಿ. 30, 40 ಮಧ್ಯೆ 35 ಬರುತ್ತೆ ಅಂತ ಹೆಂಗ್ ಬರುತ್ತೆ? 40, 30 ಅಥವಾ 30, 40 ಕೂಡಿಸ್ಕೊಳ್ಳಿ. 40 ಪ್ಲಸ್ 30 ಮಾಡಿ 2 ರಿಂದನೇ ಭಾಗಿಸ್ಬೇಕು. ಎಷ್ಟು ಸಂಖ್ಯೆಯನ್ನು ಕೂಡಿಸ್ಕೊಂಡಿರ್ತೀವೋ ಅಷ್ಟು ಸಂಖ್ಯೆಯಿಂದನೇ ಭಾಗಿಸ್ಬೇಕು. 40, 30, 70 ಅಲ್ವಾ? 70 2 ರಿಂದ ಭಾಗಿಸಿ ನೋಡಿ 35 ಬರುತ್ತೆ. ಇದೆಲ್ಲ ಗೊತ್ತಿರಲಿ ನಿಮ್ಗೆ. ಆ 35 ಇಲ್ಲಿ ಬರ್ತಿದೆ. ಈಗ FI XI ಅಂದ್ರೆ FI ಇಂಟು XI. FI ಇಲ್ಲಿದೆ, XI ಇಲ್ಲಿದೆ, ಇವೆರಡನ್ನು ಗುಣಿಸಿ ಅಂತ. 2 5 10. ಗುಣಾಕಾರ ಭಾಗಾಕಾರ ಕ್ಯಾಲ್ಕುಲೇಷನ್ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ಅಲ್ಲಿ ಮಿಸ್ಟೇಕ್ ಆಯ್ತು ಅಂದ್ರೆ ಎಂಟೈರ್ ಆನ್ಸರ್ ರಾಂಗ್ ಆಗುತ್ತೆ. 2 5 10, 4 15 15 4 ಬಗ್ಗಿ ಬರಲೇಬೇಕು. 15 4 60, 25 8 200. ನೋಡಿ, ನಾನು ಬರೆಯುವಾಗಲೇ ಬಿಡಿ ಸ್ಥಾನದಲ್ಲಿ ಬಿಡಿ, 10 ಸ್ಥಾನದಲ್ಲಿ 10, 100 ಸ್ಥಾನದಲ್ಲಿ 100 ಬರೀತೀನಿ. ಯಾಕಂದ್ರೆ ಕೂಡಿಸ್ಬೇಕು ಇದನ್ನ ಮತ್ತೆ. 35 5 3 15, 5 5 25, 175. ಇನ್ನ 45 ಒಂದು ಚಿಕ್ಕ ಪಾಪುನು ಹೇಳ್ತದೆ. 45 1 45. ನೋಡಿ, ನಾನು 175 100 ಸ್ಥಾನದಲ್ಲಿ 4 ಬರೀಲಿಲ್ಲ, 7 ಸ್ಥಾನದಲ್ಲಿ 4, 5. ಇದು ಕೂಡ ಸಿಗ್ಮಾ ಮಾಡಬೇಕಾಗುತ್ತೆ. ಸಿಗ್ಮಾ FI XI. ಯಾಕೆ ಇದನ್ನು ಕೂಡಿಸ್ಕೋಬೇಕು ಅಂದ್ರೆ, ಸರಾಸರಿ ಸೂತ್ರ ನಿಮಗೆ ಗೊತ್ತಿದೆ. ಸರಾಸರಿ ಸೂತ್ರ ಸಿಗ್ಮಾ FI XI ಡಿವೈಡೆಡ್ ಬೈ ಸಿಗ್ಮಾ FI. FI XI ಗಳನ್ನ ಕೂಡಿಸೋಣ. ಇಲ್ಲೊಂದು ಸ್ವಲ್ಪ ಜಾಗ ಜಾಸ್ತಿ ದೊಡ್ಡದು ಬರುತ್ತದೆ. ಇಲ್ಲೇ ಕೂಡಿಸಿ 5 5 10, 10ಕ್ಕೆ 0 1 ದಶಕ ಮನಸ್ಸಲ್ಲಿ ಇಟ್ಕೊಳ್ತೀನಿ. 1 1 4 5, 7 5 12, 6 18, 1 19ಕ್ಕೆ 9 1, 2 2 4.
490 ಬರ್ತಾ ಇದೆ. ಏನಾದ್ರೂ ತಪ್ಪಿದ್ರೆ ನೋಡಿ. ಸಿಗ್ಮಾ ಎಫ್ ಐ ಮುಗೀತು, ಲೆಕ್ಕನೇ ಕ್ಲೋಸು. ಈಗ ಈ ಬೆಲೆಯನ್ನ ಹಾಕೋಣ. ಸಿಗ್ಮಾ ಎಫ್ ಐ ಎಕ್ಸ್ ಐ ಜಾಗದಲ್ಲಿ 490 ಹಾಕಿ ಡಿವೈಡೆಡ್ ಬೈ ಎಫ್ ಐ. ಸಿಗ್ಮಾ ಎಫ್ ಐ ಜಾಗದಲ್ಲಿ ಆಲ್ರೆಡಿ ಬಂದಿದೆ ನೋಡಿ, ಇಲ್ಲಿ 20 ಹಾಕಿ. ಸೊನ್ನೆಗಳು ಬಂದ್ರೆ ನಿಮಗೆ ಲೆಕ್ಕ ಈಸಿ ಆಗುತ್ತೆ. ಕೊನೆ ಸೊನ್ನೆಗಳನ್ನ ಮಾತ್ರ ಹೊಡಿಬೇಕು. 2ರಿಂದ 49 ಹೊಡಿಬೇಕು. ಇಲ್ಲಿ 490 ಇರೋದು 49 ಆಯ್ತು. 2ರಿಂದ 49 ಭಾಗಿಸ್ಬೇಕು. ನಿಜಾನ ಭಾಗಿಸಿ ಪಾಯಿಂಟ್ ಸಮೇತ ಇಡಬೇಕಾಗುತ್ತೆ. ಹಂಗೆ ಇಟ್ಬಿಟ್ರೆ ಮಾರ್ಕ್ಸ್ ಕೊಡಲ್ಲ. 2 2 4 0 9 ಕೆಳಗಡೆ ತನ್ನಿ. 2 4 8 1 ಪಾಯಿಂಟ್ ಸಮೇತ ಮಾಡಿ. ಇದು ಪಾಯಿಂಟ್ 10 ಮಾಡಿ. 2 5 10 ನಿಶೇಷವಾಗಿ ಭಾಗ ಆಯ್ತಲ್ವಾ. ಪಾಯಿಂಟ್ ಆದ್ಮೇಲೆ ಮಿನಿಮಮ್ 2 ಅಂಕಿಗಳು ಬರಬೇಕು ಅಂತ ಹೇಳ್ತಾರೆ. ಇದು ಒಂದೇ ಅಂಕಿಗೆ ಬಂದಿರೋದ್ರಿಂದ ಅದೇ ಫೈನಲ್ ಆನ್ಸರ್ ಆಗಿದೆ. ಹಾಗಾದ್ರೆ ಸರಾಸರಿ ಈಸ್ ಈಕ್ವಲ್ ಟು ನಿಮಗೆ ಗೊತ್ತಿದೆ 24.5. ಅದನ್ನ ಒಂದು ಬಾಕ್ಸ್ ಅಲ್ಲಿ ಈ ರೀತಿ ಆನ್ಸರ್ ಅನ್ನ ಇಡಿ. ಆ ಆನ್ಸರ್ ನಿಮ್ಮ ಕೈಗೆ ಕಂಡ್ರೆ ಟೀಚರ್ಸು ವ್ಯಾಲ್ಯೂಯೇಷನ್ ಅಲ್ಲಿ ನಿಮಗೆ 3 ಅಂಕಗಳನ್ನ ಈಸಿಯಾಗಿ ಕೊಡೋದಿಕ್ಕೆ ಅವರಿಗೆ ಅನುಕೂಲ ಆಗುತ್ತೆ. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ನೋಡಿ 2,5 5,2 ಬಿಂದುಗಳ ರೇಖಾಖಂಡವನ್ನು 1:2 ಇಂಗ್ಲಿಷ್ ಅಲ್ಲಿ ಇಷ್ಟು ಅಂತೀವಲ್ಲ ಅನುಪಾತದಲ್ಲಿ ಆಂತರಿಕವಾಗಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಭಾಗ ಪ್ರಮಾಣ ಸೂತ್ರ ಬಳಸಿ ಕಂಡುಹಿಡಿಯಿರಿ. ಕೆಲವು ಸಲ ಇದು ಕೊಡೋದಿಲ್ಲ ನಿಮಗೆ. ಒಂದೊಂದು ಸಾರಿ ಏನ್ ಮಾಡ್ತಾರೆ, ಇದರಲ್ಲಿ ಇದು ಬಂದೇ ಬರುವಂತ ಕ್ವಶನ್. ಕೆಲವು ಸಾರಿ ಗ್ರಾಫ್ ಕೊಟ್ಬಿಟ್ಟಿರ್ತಾರೆ. ಆ ಗ್ರಾಫ್ ಅಲ್ಲಿ ನಿಮಗೆ ಫಾರ್ ಎಕ್ಸಾಂಪಲ್ ಈ ಪಾಯಿಂಟ್ಸ್ ಎ ಅಂತ ಅಂದ್ರೆ ಈ ಪಾಯಿಂಟ್ಸ್ ಬಿ ಅಂತ ಕೊಟ್ಟಿರ್ತಾರೆ. ಈ ಪಾಯಿಂಟ್ಸ್ ಗಳಿಗೆ ನಿಮಗೆ ಅರ್ಥ ಇರೋದಿಲ್ಲ, ಅದಕ್ಕೊಂದು ಹೆಸರು. ಈ ತರ ಒಂದು ಗ್ರಾಫ್ ಕೊಟ್ಬಿಟ್ಟಿರ್ತಾರೆ ಹಿಂಗೆ ನೋಡಿ. ಸಿಂಪಲ್ ಆಗಿ ಹೇಳ್ತೀನಿ, ಇಲ್ಲಿ 0 ಇದೆ, ಇಲ್ಲಿ 5 ಇದೆ, ಇಲ್ಲಿ ಏನ್ ಮಾಡ್ತಾರ ಅವರು, ಈ ತರ ಇಲ್ಲಿ 2 ಇದೆ ಅಂತ ಇಟ್ಕೊಳ್ಳಿ. ಇಲ್ಲೂ 2 ಇರುತ್ತೆ ಅಲ್ವಾ, ಅದು ಸೇರಿಸಿರ್ತಾರೆ ಹಿಂಗೆ. ಇಲ್ಲಿ ನೀವು ಎ ಪಾಯಿಂಟ್ಸ್ಗೆ 2,5 ಬರೋ ತರ ಕೊಟ್ಟಿರ್ತಾರೆ. ಒಂದು ಗ್ರಾಫ್ ಕೊಟ್ರು ತಲೆ ಕೆಡಿಸ್ಕೋಬೇಡಿ, ನೇರವಾಗಿ ಪಾಯಿಂಟ್ಸ್ ಕೊಟ್ರು ತಲೆ ಕೆಡಿಸ್ಕೋಬೇಡಿ, ಆರಾಮಾಗಿ ಮಾಡಿ. ಮೊದಲಿಗೆ ನೀವು ಈ x1 y1 ಬರೀತೀವಲ್ವಾ, ಅವನ್ನ ಮಾಮೂಲಿ ಬರೀಬೇಕು. x1 y1 ಅಂದ್ರೆ x1 2 y1 5 ಲೆಕ್ಕದಲ್ಲಿ, x2 ಅಂದ್ರೆ 5 y2 ಅಂದ್ರೆ 2. ಸರಿನಾ? ಇನ್ನ ಅನುಪಾತಗಳು ನಾವು m1 m2 ಅಂತ ಕರೀತೀವಿ. ನಿಮಗೆ ಗೊತ್ತಿದೆ ಭಾಗ ಪ್ರಮಾಣ ಸೂತ್ರದಲ್ಲಿ m1 m2 ಅಂದ್ರೆ m1 ಬೆಲೆ 1 ಇದೆ, m2 ಬೆಲೆ 2 ಇದೆ. ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಸೂತ್ರ ಹಾಕಿದ್ರೆ ಆ ಸೂತ್ರ ನೋಡಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. x, y, ಇಲ್ಲಿ p ಬಿಟ್ಬಿಟ್ರು x, y ಇದೇ ಕೇಳಿರೋದವರು. ಈ ಸೂತ್ರ ಸ್ವಲ್ಪ ದೊಡ್ಡದಾಗಿದೆ ಅಂತ ಏನು ಭಯ ಪಡಬೇಡಿ. m1 x2 ಭಾಗ ಪ್ರಮಾಣ ಸೂತ್ರವನ್ನು 10 ಸಲ ಪ್ರಾಕ್ಟೀಸ್ ಮಾಡಿರ್ತೀರಾ. m1 x2 ಪ್ಲಸ್ m2 x1 ಡಿವೈಡೆಡ್ ಬೈ m1 ಪ್ಲಸ್ m2. ಓಕೆನಾ? ಇಷ್ಟು ದೊಡ್ಡದು ಏನು ಸೂತ್ರ ಬಂದಿಲ್ಲ, ನೀವು ಹಿಂಗ್ ಮಾಡಿ. ನೆಕ್ಸ್ಟ್ m1 y2 ಪ್ಲಸ್ m2 y1 ಡಿವೈಡೆಡ್ ಬೈ m1 ಪ್ಲಸ್ m2. ಇವೆಲ್ಲ ನಿಮಗೆ ಪ್ರತಿಯೊಂದು ನಿಮಗೆ ಏನು ನಿಮ್ಮ ಮನೆಯಲ್ಲಿರೋ ಸದಸ್ಯರ ಹೆಸರುಗಳು ಜ್ಞಾಪಕ ಇದ್ದೇ ಇರುತ್ತಲ್ಲ, ಹಂಗೆ ಸೂತ್ರಗಳು ನಿಮಗೆ ಕಡ್ಡಾಯವಾಗಿ ಜ್ಞಾಪಕ ಇರಬೇಕು. ಈ ಬೆಲೆಗಳನ್ನು ಆದೇಶ ಮಾಡಿ, ಬೇರೆ ಏನು ಮಾಡಕ್ ಹೋಗ್ಬೇಡಿ. m1 ಮತ್ತೆ x2 ಎಲ್ಲ ಸೆಂಟ್ರಲ್ ಯಾವಾಗಲೂ ಇಂಟು ಇರ್ತದೆ. ಇಲ್ಲ ಏನಿಲ್ಲ ಅಂದ್ರೆ ಬ್ರಾಕೆಟ್ ಓಪನ್ ಮಾಡ್ಬಿಡಿ. m1 ಅಂದ್ರೆ 1, x2 ಅಂದ್ರೆ ಇಲ್ಲಿ ಹುಡುಕಬೇಕು 5. ಸರಿನಾ? ಅಂದ್ರೆ 1 5 ಅಂದ್ರೆ ಬ್ರಾಕೆಟ್ ಎಲ್ಲಿದೆ ಅಂದ್ರೆ 15 ಆಗಲ್ಲ, 1 5 ಆಗುತ್ತೆ. ಪ್ಲಸ್ m2 ಅಂದ್ರೆ 2, x1 ಅಂದ್ರೆ ಅದು 2 ಇದೆ ನೋಡಿ, ಡಿವೈಡೆಡ್ ಬೈ 1 ಪ್ಲಸ್ 2 ಆಗುತ್ತೆ. ನಿಜಾನ? m1 ಪ್ಲಸ್ m2. ಇಷ್ಟು ಸ್ಲೋ ಹೇಳ್ಬೇಕಾಗಿಲ್ಲ ನಿಮಗೆ. 1 ಇಂಟು ಇಲ್ಲಿ m1 ಅಂದ್ರೆ 1, y2 ಎಷ್ಟಿದೆ 2 ಇದೆ, ಪ್ಲಸ್ m2 ಅಂದ್ರೆ 2, y1 ಅಂದ್ರೆ 5 ಡಿವೈಡೆಡ್ ಬೈ 1 ಪ್ಲಸ್ 2. ಓಕೆ, ಬಂದ್ಬಿಡ್ತ ಆನ್ಸರ್ ಆಲ್ಮೋಸ್ಟ್. ಚಿಕ್ಕದು ಮಾಡಿ. 1 5 5 ಪ್ಲಸ್ 2 4 ಡಿವೈಡೆಡ್ ಬೈ 1 2 ಕೂಡಿದ್ರೆ 3. ಇದು ಮುಗೀತು. ಇಲ್ಲಿ 1 2 2 ಪ್ಲಸ್ 2 5 10 ಡಿವೈಡೆಡ್ ಬೈ 3. ಹಂಗೆ ಬರೆದು ಬಿಡ್ತೀನಿ ನೋಡಿ ಮುಂದೆ. 5 4 9 ಕೂಡಬೇಕಲ್ಲ, 5 ಮತ್ತೆ 4 ಮಧ್ಯೆ ಪ್ಲಸ್ ಇದೆ. 9/3 ಕಾಮ 10 2 ಕೂಡಿದ್ರೆ 12/3 ನೋಡಿ. ನಿಮಗೆ
ಬಂಗಾರದಂತ ಉತ್ತರ ಬರ್ತಾ ಇದೆ. ಯಾಕೆಂದ್ರೆ ಇದು ನಿಖರವಾಗಿ ಭಾಗ ಆಗ್ತದೆ. 3 3 9 3 ಬಂತು, 3 4 12. ಹಂಗಾದ್ರೆ ಈ 3, 4 ಅಂತ ಆನ್ಸರ್ ಏನ್ ಬಂದಿದೆಯಲ್ಲ ಅದು ಎಕ್ಸ್ ವೈ ಇಲ್ಲಿ ಆನ್ಸರ್ ಬಂದಿದೆ. ಇದು ಹಿಂದಿಂದು ನೀವು ಲೆಟರ್ಸ್ ನ ಲೆಕ್ಕ ಹಾಕಬೇಡಿ. ಅಲ್ಲಿಗೆ ಆ ನಿರ್ದೇಶಾಂಕಗಳು ಯಾವುವು ಏನ್ ಕೇಳಿದ್ದಾರೆ? ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಭಾಗ ಪ್ರಮಾಣ. ಆ ನಿರ್ದೇಶಾಂಕಗಳು ಯಾವುದು ಬಂತು? 3, 4. ದಿಸ್ ಇಸ್ ದ ಫೈನಲ್ ಆನ್ಸರ್. ಭಾಗ ಪ್ರಮಾಣ ಸೂತ್ರದ ಮೇಲೆ ಅಥವಾ ದೂರದ ಸೂತ್ರದ ಮೇಲೆ ನಿಮಗೆ ಒಂದು ನಕ್ಷೆ ಕೊಟ್ಟಿರ್ತಾರೆ. ನೀವು ಭಯ ಪಡಬೇಕಾಗಿಲ್ಲ. ಗ್ರಾಫ್ ಶೀಟ್ ಪ್ರಿಂಟ್ ಆಗಿರುತ್ತೆ ಕ್ವಶನ್ ಪೇಪರ್ ಅಲ್ಲಿ. ಅಲ್ಲಿ ಆ ಪಾಯಿಂಟ್ಸ್ ಗಳು ಯಾವುದು ನಿಮಗೆ ಗ್ರಾಫ್ ಶೀಟ್ ಅಲ್ಲಿ ಯಾವ ತರ ಗುರುತಿಸ್ತೀವೋ ಅದರ ಐಡಿಯಾ ಇದ್ರೆ ಮ್ಯಾಕ್ಸಿಮಮ್ ಕನ್ಫ್ಯೂಷನ್ ಅಂದ್ರೆ ಅದೇ. ಬಟ್ ಎಕ್ಸಾಮ್ 100% ಇದು ಬಂದೇ ಬರ್ತದೆ. ಕ್ವಶನ್ಸ್ ಪ್ರಾಕ್ಟೀಸ್ ಮಾಡಿ. ಓಕೆ, ಇಲ್ಲಿ ನೋಡಿ, ನಿಮಗೆ ವೃತ್ತಗಳು ಪಾಠ ನಿಮ್ಮ ಪಾಲಿಗೆ ವರದಾನ. ಯಾಕೆಂದ್ರೆ ಅಲ್ಲಿ 2 ಪ್ರಮೇಯ ಬರೋದೇ 2 ಪ್ರಮೇಯ. 3 ಮಾರ್ಕ್ಸ್ಗೆ ಆ 2 ಪ್ರಮೇಯದಲ್ಲಿ 1 ಪ್ರಮೇಯ ಗ್ಯಾರಂಟಿ 100% ಎಕ್ಸಾಮಿನಲ್ಲಿ ಇರುತ್ತೆ. ಅದರಲ್ಲಿ ಮೊದಲನೇ ಪ್ರಮೇಯ ಹೆಚ್ಚಾಗಿ ಕೇಳೋದು. ಅಲ್ಲಿ ಹೆಚ್ಚು ಕಮ್ಮಿ ಅಂತ ಹೇಳಬಾರ್ದು. ಯಾಕಂದ್ರೆ ಇದು ಬಂದೇ ಬರುತ್ತೆ ಅಂದ್ರೆ ಅದು ಬರಲ್ಲ ಅಂತ ಅಲ್ಲ, ಅದೇ ಬರಬಹುದು. 2 ರೆಡಿ ಇರಬೇಕು. 2ರಲ್ಲಿ 1, 3 ಮಾರ್ಕ್ಸ್. ನೋಡಿ, ಇದು ಒಂದು ಬಾಹ್ಯ ಬಿಂದುವಿನಿಂದ ಬಾಹ್ಯನ ಪದ ನೋಡ್ತಿದಂಗೆ ಇದೇ ಪ್ರಮೇಯ ಅಂತ ಗೊತ್ತಾಗ್ಬಿಡ್ಬೇಕು ನಿಮಗೆ. ಎಳೆದ ಸ್ಪರ್ಶಕಗಳು ಉದ್ದಗಳು ಸಮವಾಗಿರುತ್ತವೆ ಎಂದು ಸಾಧಿಸಿ ಅಂತ ಕೊಟ್ಟಿದ್ದಾರೆ. ನೋಡಿ ವಿದ್ಯಾರ್ಥಿಗಳೇ, ಚಿತ್ರ ಕಡ್ಡಾಯವಾಗಿ ಬರೀಲೇಬೇಕು ಪ್ರಮೇಯದಲ್ಲಿ ಚಿತ್ರ ಬರೀದೇನೆ ಉಳಿದಿದ್ದೆಲ್ಲಾ ಬರೆದ್ರು, ರಾಮಾಯಣ ಮಹಾಭಾರತ ಎಲ್ಲಾ ಬರೆದ್ರು ನೀವು 0 ಮಾರ್ಕ್ ಅನ್ನ ಪಡಿತೀರಿ. ಯಾಕೆಂದ್ರೆ ಚಿತ್ರಗಳನ್ನ ನೋಡ್ಕೊಂಡೇ ಇಲ್ಲಿ ಎ ಬಿ ಪಿ ಎ ಎಂ ಬಿ ಓ ಏನೇನೋ ಬರೆದು ಬಿಟ್ಟಿರ್ತೀವಿ ಅಕ್ಷರಗಳು. ಚಿತ್ರವನ್ನ ನೀಟಾಗಿ ಸ್ಕೇಲು ಮತ್ತೆ ಪೆನ್ಸಿಲ್ ಅನ್ನೇ ಬಳಸಿ ಹಾಕಿರ್ಬೇಕು. ಪೆನ್ನಲ್ಲಿ ಹಾಕಿದ್ರು ಕೂಡ ಮಾರ್ಕ್ಸ್ ಕೊಡಬಾರದು ಅಂತ ನಿಯಮ ಇದೆ. ಈ ಚಿತ್ರಗಳನ್ನ ಹಾಕಬೇಕು, ಮತ್ತೆ ಮಾರ್ಕಿಂಗ್ ಇರಬೇಕು. ಕೆಲವರು ಚಿತ್ರ ಮಾತ್ರ ಬರೆದಿರ್ತೀರಿ, ಈ ಎ ಬಿ ಓ ಪಿ ಬರಲ್ಲ. ಇಲ್ಲಿ ಸರ್ ನಾನು ಓ ಕೊಡ್ತೀನಿ, ಇಲ್ಲಿ ಎ ಬಿ ಪಿ ಇವೇ ಕೊಡ್ಬೇಕಾ? ನೋ, ನೀವು ಬೇರೆ ಆಲ್ಫಾಬೆಟ್ಗಳು ಕೊಡಬಹುದು. ಕೊಟ್ಟು ಬಿಟ್ರೆ ಅದಕ್ಕೆ ತಕ್ಕಂತೆ ಇಲ್ಲಿ ಚೇಂಜ್ ಆಗಬೇಕಾಗುತ್ತೆ ಆನ್ಸರ್ಸ್ ಕೂಡ. ಹಾಗಾಗಿ ನಾನು ಯಾವ ತರ ತೋರಿಸಿದ್ದೀನೋ ಅದರಂತೆಯೇ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಏನ್ ತಪ್ಪಿಲ್ಲ. ನಿಮಗೆ ಮಾರ್ಕ್ಸ್ ಮುಖ್ಯ. ಇಲ್ಲಿ ದತ್ತ ಮೊದಲು ಚಿತ್ರ ಬರೆದ ಮೇಲೆ ದತ್ತ ಏನಿದೆ ಅಂದ್ರೆ, ದತ್ತ ಇಲ್ಲಿಂದ ಏನೋ ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇರೋದನ್ನ ನೋಡಿ ಬರೆಯೋದನ್ನ ದತ್ತ ಅಂತ ಕರಿತೀವಿ. ಓ ವೃತ್ತ ಕೇಂದ್ರ, ಪಿ ಅನ್ನೋದು ವೃತ್ತ ಕೇಂದ್ರದ ಆಚೆ ಇದೆ ಅಂದ್ರೆ ಬಾಹ್ಯ ಬಿಂದು. ಬಾಹ್ಯ ಅಂದ್ರೆ ಹೊರಗಡೆ ಬಿಂದು. ಎಪಿ ಮತ್ತು ಬಿಪಿಗಳು ರಿವರ್ಸ್ ಆಗಿ ಬರೀಬಹುದು. ಎಪಿ ಬರೆಯೋ ಬದಲು ಪಿ ಎ ಬರೀಬಹುದು. ಎಪಿ ಮತ್ತು ಬಿಪಿಗಳು ಸ್ಪರ್ಶಕಗಳು. ಮುಗೀತು ದತ್ತ. ನೆಕ್ಸ್ಟ್ ಸಾಧನೀಯ ಏನಿದೆ, ಏನನ್ನ ಸಾಧಿಸಿ ಅಂತ ಹೇಳಿದಾರೋ ಅದೇ ಸಾಧನೆ. ಅಂದ್ರೆ ಪಿ ಎ ಮತ್ತು ಇಸ್ ಈಕ್ವಲ್ ಟು ಪಿ ಬಿ ಅಂದ್ರೆ ಎಳೆದ ಸ್ಪರ್ಶಕಗಳ ಉದ್ದಗಳು ಸಮವಾಗಿರುತ್ತವೆ. ಅದಕ್ಕೆ ಸಮಚಿಹ್ನೆ ಬಂದಿದೆ. ರಚನೆ ಇಲ್ಲಿ ನೀವು ಡಾಟ್ ಲೈನ್ ಅಲ್ಲಿ ಮಾಡಬೇಕಾಗಿತ್ತು, ಈ ತರ ಸೇರಿಸಬೇಕು. ರಚಿಸಿರುವುದು ಓ ಮತ್ತೆ ಪಿ ಅನ್ನ ಎಕ್ಸ್ಟ್ರಾ ನಾವು ಮಾಡ್ಕೊಂಡಿರೋದು ಸೇರಿಸಿ. ಎಕ್ಸ್ಟ್ರಾ ಯಾಕೆ ಮಾಡ್ಕೊಳ್ತೀವಿ ಅಂದ್ರೆ ನಮ್ಮ ಪ್ರಮೇಯವನ್ನು ಸಾಧಿಸೋದಕ್ಕೆ ಈಸಿ ಆಗಲಿ ಅಂತ ಮಾಡ್ಕೊಂಡಿರ್ತೀವಿ. ಈಗ ಸಾಧನೆ ಇದು ಬಹಳ ದೊಡ್ಡ ಪಾರ್ಟ್. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಈ ರಚನೆ ಬಂತಲ್ಲ, ಈ ಸೆಂಟ್ರಲ್ ಲೈನ್ ಬಂದಿದೆಯಲ್ಲ ರೇಖೆ, ಅದಾದ್ಮೇಲೆ ಈ 2 ತ್ರಿಭುಜ ಆಗ್ತದೆ ನೋಡಿ. ಓ ಎ ಪಿ ನಿಜನಾ? ಓ ಎ ಪಿ ಇಸ್ ಈಕ್ವಲ್ ಟು ಓ ಎ ಪಿ ಅನ್ನೋದು ಒಂದು ತ್ರಿಭುಜ ಆಯ್ತು. ಅದೇ ತರ ಇಲ್ಲಿ ಬನ್ನಿ, ಓ ಬಿ ಪಿ ಕೂಡ ಇನ್ನೊಂದು ತ್ರಿಭುಜ ಆಗುತ್ತೆ. ಅಂದ್ರೆ 2 ತ್ರಿಭುಜ ಆಗುತ್ತೆ. ಬರೀರಿ, ತ್ರಿಭುಜ ಓ ಎ ಪಿ ಮತ್ತು ತ್ರಿಭುಜ ಓ ಬಿ ಪಿ ಗಳಲ್ಲಿ ನಿಮಗೆ ಗೊತ್ತಿದೆ ಓ ಎ ಇಸ್ ಈಕ್ವಲ್ ಟು ಓ ಬಿ ಅಂತ ಬರೀಬಹುದು. ಯಾಕೆಂದ್ರೆ ತ್ರಿಭುಜದ ಈ ಪರಿಧಿಗೆ ಕೇಂದ್ರದಿಂದ ಎಳೆದ ಲೈನ್ ಏನದು ತ್ರಿಜ್ಯಗಳು ಸಮ ಇರ್ತದೆ. ಎಷ್ಟೇ ತ್ರಿಜ್ಯ ಹಾಕಿದ್ರು ತ್ರಿಜ್ಯಗಳು ಸಮ ಇರಲೇಬೇಕು. ನೆಕ್ಸ್ಟ್ ಇಲ್ಲಿ ನೋಡಿ, ಓಪಿ ಇಸ್ ಈಕ್ವಲ್ ಟು ಓಪಿ ಅಂತ ಬರ್ದಿದೀವಿ. ಯಾಕೆಂದ್ರೆ 2 ತ್ರಿಭುಜಗಳಿಗೆ ಉಭಯ ಸಾಮಾನ್ಯ ಬಾಹು ಇದಾಗುತ್ತೆ. ಅಂದ್ರೆ ಇದೊಂದು ಬಾಹು 2 ಬಾಹುಗಳು ಬಂತು. ಮತ್ತೆ 2 ಬಾಹುಗಳ ಪ್ರಕಾರ ಕೋನ ಓ ಎ ಪಿ ಇಸ್ ಈಕ್ವಲ್ ಟು ಕೋನ ಬಿ ಓ ಬಿ ಪಿ 90 ಡಿಗ್ರಿ. ನಿಮಗೆ ಒಂದು ಗೊತ್ತಿದೆ ಏನಂದ್ರೆ, ಸ್ಪರ್ಶಕಗಳು ಉಂಟಾಗಿರುವ ಜಾಗದಲ್ಲಿ ಲಂಬಕೋನ ತ್ರಿಭುಜ ಏರ್ಪಡುತ್ತದೆ ಅನ್ನೋದೊಂದು ನಿಯಮ ಇದೆ. ಹಂಗಾಗಿ ಅವೆರಡೂ ಸಮ ಇರಲೇಬೇಕಲ್ಲ. ಹಂಗಾದ್ರೆ ಅದರ ಪ್ರಕಾರ ಬಾಹು ಕೋನ, ಹೌದಾ? ಅಂದ್ರೆ ಬಾಕೋಬ ಅಂತ ಕರಿತೀವಿ ನಾವು. ಬಾಕೋಬ ಸಿದ್ಧಾಂತದ ಪ್ರಕಾರ ನಾನು ಬಾಕೋಬ ಪ್ರಕಾರ ಅಂತ ಬರೆದಿದ್ದೀನಿ. ಅವೆರಡೂ ತ್ರಿಭುಜಗಳು ಸರ್ವಸಮ ತ್ರಿಭುಜಗಳು. ಸರ್ವಸಮ ಅಂದ್ರೆ ಎಲ್ಲಾ ಬಾಹುಗಳು ಆಯಾಯ ಇದಕ್ಕೆ ತಕ್ಕಂತೆ ಸಮವಾಗಿರ್ತವೆ ಅಂತ. ಅದರ ಪ್ರಕಾರ ಸರ್ವಸಮ ತ್ರಿಭುಜದ ಅವಾಗ ನೀವು
ಏನಂತ ಹೇಳ್ಬೋದು, ಎ ಪಿ ನೋಡಿ, ಈ ತ್ರಿಭುಜದ ಎ ಪಿ ಬಾಹು ಈ ತ್ರಿಭುಜದ ಬಿ ಪಿ ಬಾಹುವಿಗೆ ಸಮ ಅಂತ ಹೇಳ್ಬೋದಲ್ಲ. ಎ ಪಿ ಈಸ್ ಈಕ್ವಲ್ ಟು ಬಿ ಪಿ. ಅದೇನೇ ಸಾಧನೀಯಾಗಿರ್ತದೆ ನೋಡಿ, ರಿವರ್ಸ್ ಆಗಿ ಬರ್ತಿದ್ದೀನಿ ಇಲ್ಲಿ, ಪಿ ಎ ಈಸ್ ಈಕ್ವಲ್ ಟು ಪಿ ಬಿ ನಡೆಯುತ್ತೆ. ಈ ಸಾತ್ರಿ ಆಬ ಅಂತ ಏನ್ ಅದರ ಅರ್ಥ ಏನಂದ್ರೆ ಸಮರೂಪ ತ್ರಿಭುಜದ ಅನುರೂಪ ಬಾಹುಗಳು ಅಂತ. ಸಾತ್ರಿ ಆಬ ಅಂದ್ರೆ ಏನು, ಸಮರೂಪ ತ್ರಿಭುಜದ ಅನುರೂಪ ಬಾಹುಗಳು. ಪ್ರಮೇಯ ಸಾಧಿಸಿದೆ ಅಂತ ಬರೀರಿ. 3 ಮಾರ್ಕ್ಸ್ ಆರಾಮಾಗಿ ತಗೋಬೇಕು. ಚಿತ್ರ ಕಡ್ಡಾಯ. ನೋಡಿ ವಿದ್ಯಾರ್ಥಿಗಳೇ, ಎರಡನೇ ಪ್ರಮೇಯ ಅಂದ್ರೆ ಈ ವೃತ್ತದ ಮೇಲೆ ಎರಡು ಪ್ರಮೇಯ. ಅದರಲ್ಲಿ ಎರಡನೇದು ಯಾವುದು, ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ. ಲಂಬ ಅನ್ನೋ ಪದವನ್ನು ಜ್ಞಾಪಕ ಇಟ್ಕೊಂಡು ಹೌದು ಇದು ವೃತ್ತದಲ್ಲಿ ಎರಡನೇ ಪ್ರಮೇಯ ಅಂತ ತಿಳ್ಕೊಂಡು ಮಾಡಿ. ಈಗ ಈ ಚಿತ್ರ ಕಡ್ಡಾಯವಾಗಿ ಬರೆಯಬೇಕು. ಯಾವುದು, ಒಂದು ವೃತ್ತ ಒ ಪಿ, ಇಲ್ಲಿ ಎಕ್ಸ್ ವೈ ಅನ್ನೋದೊಂದು ಸ್ಪರ್ಶಕ ಎಳೆದಿದ್ದೀವಿ, ಅದು ಪಿ ಅನ್ನೋದು ಸ್ಪರ್ಶ ಬಿಂದು, ಎಕ್ಸ್ಟ್ರಾ ಇಲ್ಲಿ ಕ್ಯೂ ಸೇರಿಸಿ. ಈಗ ದತ್ತ ಏನು, ನಿಮ್ ಕಣ್ಣಿಗೆ ಏನ್ ಕಾಣಿಸುತ್ತೋ ಅದೇ ದತ್ತ. ಓ ವೃತ್ತ ಕೇಂದ್ರ ಪಿ ಬಿಂದುವಿನ ಮೂಲಕ ಎಕ್ಸ್ ವೈ ಸ್ಪರ್ಶಕವಾಗಿದೆ. ಸಾಕಷ್ಟು ಸಿಂಪಲ್ ಆಗಿ ಬರೀರಿ 3 ಮಾರ್ಕ್ಸ್ಗೆ. ನೆಕ್ಸ್ಟ್ ಸಾಧನೀಯ ಏನು, ತ್ರಿಜ್ಯವು ಲಂಬವಾಗಿರುತ್ತದೆ ಅಂದ್ರೆ ಓ ಪಿ ಲಂಬ, ಲಂಬ ಸಿಂಬಲ್ ಇದು ಲಂಬ, ಯಾವುದಕ್ಕೆ, ಎಕ್ಸ್ ವೈಗೆ ಲಂಬ. ಇಷ್ಟೇನೆ. ನೆಕ್ಸ್ಟ್ ರಚನೆ ಏನಂದ್ರೆ ಪಿ ಬಿಂದುವನ್ನು ಹೊರತುಪಡಿಸಿ ಇಲ್ಲಿ ಕ್ಯೂ ಒಂದು ಎಕ್ಸ್ಟ್ರಾ ಬಿಂದು ಕೊಟ್ಟಿದ್ವಿ. ಎಕ್ಸ್ ವೈ ಸ್ಪರ್ಶಕದ ಮೇಲೆ ಕ್ಯೂ ಬಿಂದುವನ್ನು ಗುರುತಿಸಿ ಓ ಕ್ಯೂ ಸೇರಿಸಿ ಅಂತ ಬರೀರಿ. ಇದು ಅರ್ಥ ಆಗಿದೆ. ಇನ್ನು ಸಾಧನೆ ನೋಡಿ, ಇಲ್ಲಿ ಬಹಳ ಸುಲಭವಾಗಿ ಸಾಧನೆ ಮಾಡಬಹುದು. ಓ ಕ್ಯೂ ಅಂದ್ರೆ ಏನು ನೋಡಿ, ಇಲ್ಲಿ ಮಧ್ಯೆ ಆರ್ ಬೇರೆ ಇದು ಮಾಡಿದೀವಿ, ಆರ್ ಬಿಂದು ಇದೆ ಅಂದ್ರೆ ಓ ಕ್ಯೂ ಮಧ್ಯೆ ಆರ್ ಅಂತ ಕೊಟ್ಟಿದೀವಿ ಎಕ್ಸ್ಟ್ರಾ ನಾವು. ಅಂದ್ರೆ ಓ ಕ್ಯೂ ಅನ್ನ ಏನಂತ ಬರೀಬಹುದು, ಓ ಆರ್ ಪ್ಲಸ್ ಆರ್ ಕ್ಯೂ ಅಂತ ಬರೀಬಹುದಲ್ಲ, ಅಥವಾ ಆರ್ ಕ್ಯೂ ನ ಕ್ಯೂ ಆರ್ ಅಂತ ಬರೀಬಹುದಲ್ಲ. ಇಲ್ಲಿದೆ ನೋಡಿ, ಓ ಕ್ಯೂ ಈಸ್ ಈಕ್ವಲ್ ಟು ಓ ಆರ್ ಪ್ಲಸ್ ಕ್ಯೂ ಆರ್. ಇಲ್ಲಿ ಓ ಆರ್ ಈಸ್ ಈಕ್ವಲ್ ಟು ಓ ಪಿ. ಯಾಕೆ ಅಂದ್ರೆ ತ್ರಿಜ್ಯಗಳು. ಕಾರಣ ಬರೀದೇ ಇದ್ರು ಮಾರ್ಕ್ಸ್ ಕೊಡಬೇಕು ಅಂತ ನಿಯಮ ಇದೆ. ಓ ಪಿ, ಓ ಆರ್ ಮತ್ತೆ ಓ ಪಿ ಏನಾಗುತ್ತೆ ವೃತ್ತಕ್ಕೆ, ಓ ಆರ್ ಅನ್ನೋದು ತ್ರಿಜ್ಯ, ಓ ಪಿ ತ್ರಿಜ್ಯ, ಮತ್ತೆ ಅವೆರಡು ಸಮ ಇರಬೇಕಲ್ಲ ತ್ರಿಜ್ಯಗಳು, ಓ ಆರ್ ಓ ಪಿ. ಇಲ್ಲಿ ಓ ಆರ್ ಜಾಗದಲ್ಲಿ ಓ ಪಿ ಬರೀರಿ, ಅಂದ್ರೆ ಓ ಕ್ಯೂ ಹಾಗೆ ಇಟ್ಕೊಳ್ಳಿ, ಈಸ್ ಈಕ್ವಲ್ ಟು ಓ ಆರ್ ಪ್ಲೇಸ್ ಅಲ್ಲಿ ಓ ಪಿ ಪ್ಲಸ್ ಕ್ಯೂ ಆರ್ ಆಸ್ ಇಟ್ ಈಸ್ ಬರಿ. ಇದು ಏನ್ ತೋರಿಸುತ್ತೆ ನಮಗೆ, ಓ ಕ್ಯೂಗೆ ಓ ಕ್ಯೂ ಒಂದೇನೆ ಓ ಪಿ ಮತ್ತೆ ಕ್ಯೂ ಆರ್ ನ ಮೊತ್ತಕ್ಕೆ ಸಮ ಅಂದ್ರೆ ಓ ಕ್ಯೂ ಅನ್ನೋದು ಓ ಪಿ ಗಿಂತ ದೊಡ್ಡದಾಗಲೇಬೇಕಲ್ಲ. ಯಾಕಂದ್ರೆ ಇವೆರಡೂ ಸೇರಿದ್ರೆ ಇದಕ್ಕೆ ಸಮ ಅಂದ್ರೆ ಓ ಕ್ಯೂ ಅನ್ನೋದು ಇಲ್ಲಿದೆ ನೋಡಿ ಚಿತ್ರದಲ್ಲಿ, ಓ ಕ್ಯೂ ಅನ್ನೋದು ಓ ಪಿ ಗಿಂತ ದೊಡ್ಡದಿದ್ದ ಮೇಲೆ ಯಾವ ಬಾಹು ಚಿಕ್ಕದಿರುತ್ತೋ ಅದು ಲಂಬವಾಗಿರುತ್ತದೆ. ಅಂದ್ರೆ ಓ ಬಿಂದುವಿನಿಂದ ಎಕ್ಸ್ ವೈ ಗಿರುವ ಕನಿಷ್ಠ ದೂರ ಓ ಪಿನೇ ಚಿಕ್ಕದು. ಓ ಪಿನೇ ಚಿಕ್ಕದು ಅಂದ ಮೇಲೆ ಯಾವುದು ಚಿಕ್ಕದೋ ಅದು ಲಂಬವಾಗಿರುತ್ತೆ. ಅಂದ್ರೆ ಓ ಪಿ ಲಂಬ ಎಕ್ಸ್ ವೈ. ಈಗ ಇಲ್ಲೊಂದು ರೂಮ್ ಇದೆ, ಈ ರೂಮಿಗೆ ನಾವು ನೇರವಾಗಿ ಒಂದು ಕಡ್ಡಿಯನ್ನ ಕೋಲನ್ನ ಇಟ್ರೆ ಅದು ಹತ್ರ ಆಗುತ್ತೆ. ಅದೇ ರೂಮಿಗೆ ನೀವು ಓರೆಯಾಗಿ ಈಗಿಟ್ಬಿಟ್ರೆ ಅದು ದೂರ ಆಗುತ್ತೆ. ಅಂದ್ರೆ ಯಾವುದು ಹತ್ರ ಇರ್ತದೋ ಅದು ಲಂಬವಾಗಿರ್ತದೆ ಅನ್ನೋದು ಇವೆರಡರಲ್ಲಿ ಒಂದು 100% ಬರುತ್ತೆ. ಕ್ವಶನ್ ಪೇಪರ್ ಯಾರಾದ್ರೂ ಸೆಟ್ ಮಾಡಲಿ, ದಿಸ್ ವಿಲ್ ಡೆಫಿನೆಟ್ಲಿ ಕಮ್ ಫಾರ್ 3 ಮಾರ್ಕ್ಸ್. ಎಂಜಾಯ್. ಓಕೆ, ಇಲ್ಲಿ ನೋಡಿ, ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಪ್ಲಸ್ 2 ಈಸ್ ಈಕ್ವಲ್ ಟು 0 ಇದ್ರೆ ವರ್ಗ ಸಮೀಕರಣ. ಈಸ್ ಈಕ್ವಲ್ ಟು 0 ಅಂದ್ರೆ ವರ್ಗ ಸಮೀಕರಣ ಅಂತ. ವರ್ಗ ಅಂದ್ರೆ ಇಲ್ಲಿ ಎಕ್ಸ್ ಸ್ಕ್ವಯರ್ ಇದೆಯಲ್ಲ, ಸ್ಕ್ವಯರ್ ಅಂದ್ರೆ ವರ್ಗ. ಈ ವರ್ಗ ಸಮೀಕರಣವನ್ನು ಅಪವರ್ತಿಸುವ ವಿಧಾನದಿಂದ ಬಿಡಿಸಿ. ಇದು ಆಕ್ಚುಲಿ 2 ಮಾರ್ಕ್ಸ್ ಕ್ವಶನ್, ಆಗ ಮಿಸ್ ಆಗಿತ್ತು ಅಂತ ಇಲ್ಲಿ ಮಾಡಿಕೊಟ್ಟಿದ್ದೀನಿ. ಓಕೆ, ನೀವು ಎಲ್ಲಾದ್ರೂ ಕಲ್ತ್ಕೊಳ್ಳಿ. ಸೇಮ್ ನೀವು ಶೂನ್ಯತೆ ಕಂಡಿಡಿದ್ರಲ್ಲ, ಶೂನ್ಯತೆಗಳನ್ನ ಯಾವ ರೀತಿ ಕಂಡಿಡಿದ್ರು ಬಹುಪದೋಕ್ತಿಗೆ, ಅದೇ ತರ ಇಲ್ಲಿ ವರ್ಗ ಸಮೀಕರಣವನ್ನ ಅಪವರ್ತಿಸಿ ಅಂದ್ರೆ ಮೊದಲು ಇದನ್ನು ಬರ್ಕೊಳ್ಳಿ. ಎಕ್ಸ್ ಸ್ಕ್ವಯರ್ ಪ್ಲಸ್ 3x ಪ್ಲಸ್ 2 ನೀಟಾಗಿ ಬರ್ಕೋಬೇಕು. ಈಸ್ ಈಕ್ವಲ್ ಟು 0. ನಿಮಗೆ ಎಕ್ಸ್ ಸ್ಕ್ವಯರ್ ನ ಸಹಗುಣಕ 1 ಮತ್ತೆ ಕೊನೆಗೆ ಒಂದು ಸಂಖ್ಯೆ ಇರ್ತದಲ್ಲ ಸ್ಥಿರಾಂಕ, ಅವೆರಡನ್ನು ಗುಣಿಸ್ಕೋಬೇಕು. ನಾನು ಆಗಲೇ ಹೇಳ್ಕೊಟ್ಟಿದ್ದೀನಿ, ಈ ರೀತಿ ಮಾಡ್ಕೊಳ್ಳಿ. ಇದರ ಅರ್ಥ ಏನು, 2 ಒಂದೆರಡ್ಲ 2 ಅಂದ್ರೆ 2 ಬರೋ ಮಗ್ಗಿ ಬರ್ಕೊಂಬಿಡಿ ಇಲ್ಲಿ ಒಂದ್ ಕಡೆ 1 into 2. ಇದು ಬಿಟ್ಟರೆ ಬೇರೆ ದಾರಿನೇ ಇಲ್ಲ ಅಲ್ವಾ. ಒಂದೆರಡ್ಲ 2 ರಿವರ್ಸ್ ಬರ್ಕೊಳ್ಳೋದ್ರಿಂದ ಪ್ರಯೋಜನ ಇಲ್ಲ. ಹಂಗಾದ್ರೆ 2 1 ಏನಾದ್ರು ಮಾಡಿ ಸೆಂಟರ್ ನಂಬರ್ ಬರುತ್ತಲ್ಲ, ಬೇಕಾದ್ರೆ ನೀವು ಒಂದು ರಿವರ್ಸ್ ಬರ್ಕೊಳ್ಳಿ. ಪ್ಲಸ್ 3 ಬರಬೇಕಾದ್ರೆ ಇದಕ್ಕೆ ಪ್ಲಸ್ ಹಾಕ್ಬೇಕಲ್ವಾ. ಅಲ್ಲಿಗೆ ಇದನ್ನ ಸ್ಪ್ಲಿಟ್ ಮಾಡಿದ್ರೆ ನಿಮಗೆ ಎಕ್ಸ್ ಸ್ಕ್ವಯರ್ ಪ್ಲಸ್ 3x ಇರೋದು ಇಲ್ಲಿ 2x ಪ್ಲಸ್ 1x ಬರೀ ಅಗತ್ಯ ಎಲ್ಲ, ಬರೀ ಎಕ್ಸ್ ಬರೆದಿದ್ರೆ ಸಾಕಾಗಿತ್ತು. ಅದು ಬೇಡ, ಇಲ್ಲಿ ನೀವು ಈ ತರ ಮಾಡಿ. ಓಕೆ,
ಇಲ್ಲಿ ಇವೆರಡು ಕಾಮನ್ ಫ್ಯಾಕ್ಟರ್ ತೆಗೆದ್ರೆ ಎಕ್ಸ್ ಅಂದ್ರೆ ಎಕ್ಸ್ ಪ್ಲಸ್ 2 ಪ್ಲಸ್ ಇಲ್ಲಿ ನಂಬರ್ 1 ಅಷ್ಟೇ ತೆಗಿಬೇಕಾಗುತ್ತೆ. ಎಕ್ಸ್ ತೆಗೆದ್ರೆ ಇದರಲ್ಲಿ ಎಕ್ಸ್ ಇಲ್ಲ, 1 ತೆಗೆದ್ರೆ ಎಕ್ಸ್, 1 2 2 ಬ್ರಾಕೆಟ್ ಅಲ್ಲಿ ಸೇಮ್ ಬಂದಿದೆಯಲ್ಲ, ಅಂದ್ರೆ ಎಕ್ಸ್ ಪ್ಲಸ್ 2 ಅಥವಾ ಹೊರಗಡೆ ನೀವು ಸಾಮಾನ್ಯ ಅಪವರ್ತನ ತೆಗೆದಿರೋದು ಎಕ್ಸ್ ಪ್ಲಸ್ 1. ಎಕ್ಸ್ ಪ್ಲಸ್ 2 ಅಂದ್ರೆ ಎಕ್ಸ್ ಈಸ್ ಈಕ್ವಲ್ ಟು ಏನಾಗುತ್ತೆ, ನಾನು ಅವಾಗಲೇ ಹೇಳಿದೆ, ಎಕ್ಸ್ ಈಸ್ ಈಕ್ವಲ್ ಟು ಮಾಡಿದ್ರೆ ಪ್ಲಸ್ 2 ಆ ಕಡೆ ಕಳಿಸ್ಬಿಟ್ರೆ ಮೈನಸ್ 2 ಆಗುತ್ತೆ. ಇಲ್ಲಿ ಏನು ಬಂದಿರ್ತದೋ ಅದರದ್ದು ರಿವರ್ಸ್ ಸಿಂಬಲ್ ಅಲ್ಲಿ ಉತ್ತರ ಇರ್ತದೆ, ಅಥವಾ ಇಲ್ಲಿ ಪ್ಲಸ್ 1 ಇರೋದು ಮೈನಸ್ 1 ಆಗುತ್ತೆ. ಹಿಂಗ ತಿಳ್ಕೊಳ್ಳಿ, ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ 1 ಅಂದ್ರೆ ಅಪವರ್ತಿಸುವ ವಿಧಾನದಿಂದ ಈ ಎರಡು ಏನು ಅಪವರ್ತನಗಳು ಯಾವುವು, -2 ಮತ್ತೆ -2 ಅಥವಾ -1. ಇದು 2 ಮಾರ್ಕ್ಸ್ ಕ್ವೆಶ್ಚನ್. ಇದನ್ನ ನೀಟಾಗಿ ನೋಡ್ಕೊಳ್ಳಿ. ನೋಡಿ ವಿದ್ಯಾರ್ಥಿಗಳೇ, ಇದು ಒಂದು 2 ಅಂಕದ ಪ್ರಶ್ನೆ. ತ್ರಿಭುಜ ಎಬಿಸಿಯಲ್ಲಿ ಡಿಇ ಸಮಾಂತರ ಬಿಸಿ ಆದರೆ ಎಕ್ಸ್ ಬೆಲೆಯನ್ನು ಕಂಡುಹಿಡಿಯಿರಿ. ಇನ್ನು ಏನೇನೋ ಕೊಟ್ಟಿದ್ದಾರೆ 2-3 ಲೈನಲ್ಲಿ, ಅವೆಲ್ಲವನ್ನ ಈ ಚಿತ್ರ ನೋಡ್ತಿದ್ದಾಗೆ ನಿಮಗೆ ಯಾವ ಪ್ರಮೇಯ ಜ್ಞಾಪಕ ಬರುತ್ತದೆ? ಇದು ಥೇಲ್ಸ್ ಪ್ರಮೇಯ. ಸಮಾಂತರ ಸರಳ ರೇಖೆಗಳು ಬರೋದು ಥೇಲ್ಸ್ ಪ್ರಮೇಯ ತಾನೆ. ಇರೋದೇ ಇನ್ನೆರಡು ಪ್ರಮೇಯ ಉಳಿಸ್ಕೊಂಡಿದೆ. ಥೇಲ್ಸ್ ಪ್ರಮೇಯದ ಪ್ರಕಾರ ನಿಮಗೆ ಇಲ್ಲಿ ಸಾಮಾನ್ಯವಾಗಿ ಇಲ್ಲಿ ನಂಬರ್ಗಳು ಕೊಟ್ಟಿರ್ತಾರೆ, ಸಂಖ್ಯೆಗಳು ಕೊಟ್ಟಿರ್ತಾರೆ, 3 5 2 ಇದು ಕ್ವಶನ್ ಮಾರ್ಕ್ ಕೊಟ್ಟಿರ್ತಾರೆ. ನಿಮಗೆ ಎಕ್ಸ್ ಗಳಲ್ಲಿ ಕೊಟ್ಟಿದೆ, ಏನ್ ಭಯ ಪಡೋ ಅಗತ್ಯ ಏನಿಲ್ಲ. ಥೇಲ್ಸ್ ಪ್ರಮೇಯದ ಪ್ರಕಾರ ಯಾವ ತರ ಮಾಡ್ತೀವಿ ಇದು ಅಂದ್ರೆ ಎಡಿ ಬೈ ಡಿ ಬಿ ಜ್ಞಾಪಕ ಇದೆಯಾ? ಎಡಿ ಬೈ ಡಿ ಬಿ ಈಸ್ ಈಕ್ವಲ್ ಟು ಯಾವ ಪ್ರಮೇಯದ ಸಾಧನೀಯ ಇರ್ತದಲ್ಲ ಅದನ್ನ ಇಲ್ಲಿ ಅಪ್ಲೈ ಮಾಡಬೇಕು, ಸಾಧನೀಯನ ಅಪ್ಲೈ ಮಾಡಬೇಕು. ಎಡಿ ಬೈ ಡಿ ಈಸ್ ಈಕ್ವಲ್ ಟು ಎಇ ಬೈ ಇಸಿ. ರಿವರ್ಸ್ ಬರೀಬಹುದು ಅಂತ ಹೇಳಿದೀನಿ. ಇಸಿ ನ ಸಿ ಅಂತ ಬರೀಬಹುದು, ಡಿ ಬಿ ನ ಬಿ ಡಿ ಅಂತ ಬರೀಬಹುದು. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಎಡಿ ಜಾಗದಲ್ಲಿ ಎಕ್ಸ್ ಕೊಟ್ಟಿದೆ ಬೈ ಡಿ ಬಿ ಎಕ್ಸ್ ಮೈನಸ್ 2 ಈಸ್ ಈಕ್ವಲ್ ಟು ಎಇ ಅಂದ್ರೆ ಎಕ್ಸ್ ಪ್ಲಸ್ 2, ಇಸಿ ಅಂದ್ರೆ ಎಕ್ಸ್ ಮೈನಸ್ 1. ಕರೆಕ್ಟ್ ಆಗಿ ಅವನ್ನೆಲ್ಲ ಅಪ್ಲೈ ಮಾಡಿ. ಈ ರೀತಿ ಎರಡು ಭಿನ್ನರಾಶಿಗಳು ಬಂದು ಮಧ್ಯೆ ಈಕ್ವಲ್ ಚಿಹ್ನೆ ಇದ್ರೆ ಇದು ಮಾಡಿ ಏನು ನಾವು ಒಂದು ಓರೆ ಗುಣಾಕಾರ ಮಾಡಿ ಎಕ್ಸ್ ನ ಇದರಿಂದ ಗುಣಿಸಿ. ಗುಣಾಕಾರ ಅಂದ್ರೆ ಒಂದು ಬ್ರಾಕೆಟ್ ಓಪನ್ ಮಾಡ್ಬೇಕು, ನಿಮಗೆ ಗೊತ್ತು, ಎಕ್ಸ್ ಇಂಟು ಎಕ್ಸ್ ಮೈನಸ್ 1 ಆ ತರ ಬರೀಬೇಕು. ಇವೆರಡೂ ಎಕ್ಸ್ ಪ್ಲಸ್ 2 ಎಕ್ಸ್ ಮೈನಸ್ 2 ಗುಣಿಸಿ ಇದನ್ನ ಎಕ್ಸ್ ಸ್ಕ್ವಯರ್ ಮೈನಸ್ ಎಕ್ಸ್ 1 ಎಕ್ಸ್ ಇಸ್ ಈಕ್ವಲ್ ಟು ಇಲ್ಲಿ ನೋಡಿ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ರೂಪದಲ್ಲಿ ಇದೆ ಅಂದ್ರೆ ಈ ಫಾರ್ಮುಲಾವನ್ನ ಜ್ಞಾಪಕ ಇಟ್ಕೊಂಡು ಬರೀರಿ. ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಸೂತ್ರ ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಅಲ್ವಾ, ಅದು ಗೊತ್ತಿರ್ಬೇಕು ನಿಮ್ಗೆ. ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಅಂದ್ರೆ ಇಲ್ಲಿ ಎ ಸ್ಕ್ವಯರ್ ಜಾಗದಲ್ಲಿ ಎಕ್ಸ್ ಇದೆ, ಎಕ್ಸ್ ಸ್ಕ್ವಯರ್ ಆಗ್ಬೇಕು, ಮೈನಸ್ ಬಿ ಸ್ಕ್ವಯರ್ ಅಂದ್ರೆ 2 ಸ್ಕ್ವಯರ್ ಅಂದ್ರೆ 4. ನಿಮಗೆ ಗೊತ್ತಿದೆ ಎಕ್ಸ್ ಸ್ಕ್ವಯರ್ ಈ ಬಲಗಡೆ ಎಕ್ಸ್ ಸ್ಕ್ವಯರ್ ಕ್ಯಾನ್ಸಲ್ ಆಗುತ್ತೆ. ಮೈನಸ್ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ 4 ಅಂತ ಇದೆ, ಮೈನಸ್ ಮೈನಸ್ ಕೂಡ ಕ್ಯಾನ್ಸಲ್ ಆಗಿ ಎಕ್ಸ್ ಈಸ್ ಈಕ್ವಲ್ ಟು 4 ಬಂತು. ಈ ರೀತಿಯ ಪ್ರಶ್ನೆ ಎಕ್ಸ್ ಬೆಲೆ ಕಂಡುಹಿಡಿಯೋದು ಅಥವಾ ಈ ತರ ಒಂದು ಚಿತ್ರ ಕೊಟ್ಬಿಟ್ಟು ಥೇಲ್ಸ್ ಪ್ರಮೇಯದ ಮೇಲೆ ಈ ಲೆಕ್ಕ ಕೊಟ್ಟಿರ್ತಾರೆ. ಈ ರೀತಿಯ ಒಂದು ಪ್ರಶ್ನೆಯೂ ಸಹ ಬರುವ ಸಂಭವನೀಯತೆ ತುಂಬಾ ಜಾಸ್ತಿ ಇರ್ತದೆ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೋಡಿ ವಿದ್ಯಾರ್ಥಿಗಳೇ, ನಿಮಗೆ ಗ್ರಾಫ್ ನಕ್ಷೆ ಒಂದು ಬಂದೇ ಬರುತ್ತೆ, 4 ಅಂಕದ ಪ್ರಶ್ನೆ, ಇದರಲ್ಲಿ ಏನು ಡೌಟ್ ಇಲ್ಲ. ಇಲ್ಲಿ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ನಕ್ಷೆಯ ಸಹಾಯದಿಂದ ಬಿಡಿಸಿ ಅಂತ ಕೊಟ್ಟಿದ್ದಾರೆ. ಸಮೀಕರಣಗಳು ಯಾವುದು ಅಂದ್ರೆ 2x ಪ್ಲಸ್ ವೈ ಈಸ್ ಈಕ್ವಲ್ ಟು 6 ಮತ್ತೆ ಇನ್ನೊಂದು x ಪ್ಲಸ್ ವೈ ಈಸ್ ಈಕ್ವಲ್ ಟು 4 ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೀವು ಕನಿಷ್ಠ 2 ಬೆಲೆಗಳು ಬಂದ್ರೆ ನಿಮಗೆ ಒಂದು ಸರಳ ರೇಖೆ ಬರುತ್ತದೆ. ಆದರೆ ಕೆಲವು ಅಪರೂಪದಲ್ಲಿ 3 ಬೆಲೆಗಳನ್ನ ಕಂಡುಹಿಡಿಯಬೇಕು. ನಿಖರವಾಗಿ ಬರಬೇಕಾದ್ರೆ 2 ಟ್ರೈ ಮಾಡಿ, ಇವೆರಡು ಸರಿಯಾಗಿ ಬಂದಿಲ್ಲ ಅಂದ್ರೆ 3ನೇದಕ್ಕೆ ಟ್ರೈ ಮಾಡಿ, ಸಾಕು ನಮಗಿಷ್ಟು. ನೋಡಿ, ಮೊದಲು ನೀವು x ಈಸ್ ಈಕ್ವಲ್ ಟು 0 ಕೊಟ್ಕೊಂಡ್ಬಿಡಿ. ಎರಡನೇ ಕಂಡೀಷನ್ ನಲ್ಲಿ y ಈಸ್ ಈಕ್ವಲ್ ಟು 0 ಕೊಟ್ಕೊಳ್ಳಿ. ಅಂದ್ರೆ x 0 ಆದಾಗ ಇದರಲ್ಲಿ ಏನಾಗುತ್ತೆ, 2 ಮತ್ತೆ ಮಧ್ಯ ಇಂಟು ಎಕ್ಸ್ ಜಾಗದಲ್ಲಿ 0 ಪ್ಲಸ್ ವೈ ಈಸ್ ಈಕ್ವಲ್ ಟು 6. 2 zeros ಎಷ್ಟು 0 ಪ್ಲಸ್ ವೈ ಈಸ್ ಈಕ್ವಲ್ ಟು, ಇಲ್ಲಿ 0 ಬಂತು ಅಂದ್ರೆ ಇಲ್ಲಿ ಏನು ಉಳಿಯುತ್ತೋ ಅದೇ ಆನ್ಸರ್ ಆಗಿರುತ್ತೆ, ವೈ ಈಸ್ ಈಕ್ವಲ್ ಟು 6. ನೋಡಿ, ಇನ್ನು ಸರಳೀಕರಣ ಮಾಡಿ ಹೇಳ್ಕೊಡ್ತಾ ಇದ್ದೀನಿ. ನೆಕ್ಸ್ಟ್ y0 ಕೊಡಿ. ಇವಾಗ y0 ಕೊಡಿ ಅಂದ್ರೆ ಇದು 0 ಆಗುತ್ತೆ, ಅಂದ್ರೆ 2x ಹಾಗೆ ಬರ್ಕೊಳ್ತೀವಿ, ಪ್ಲಸ್ y ಜಾಗದಲ್ಲಿ 0 ಈಸ್ ಈಕ್ವಲ್ 2x ಈಸ್ ಈಕ್ವಲ್ ಟು 6 ಆದ್ರೆ ವಾಟ್ ಈಸ್ x? x ಅಂದ್ರೆ 6/2, x ಈಸ್ ಈಕ್ವಲ್ ಟು 3. ಇಲ್ಲೇ ಬರ್ತಿದೆ ನೋಡಿ, x 0 ಕೊಟ್ಟೆ y 6 ಬಂತು, y 0 ಕೊಟ್ಟೆ x 4 ಬಂತು. ನೋಡಿ ಬೇಕಾದ್ರೆ x 4 ಬಂದಿಲ್ಲ, ಸಾರಿ ಇಲ್ಲಿ ತಪ್ಪು ಬರೆದಿದ್ದೀನಿ, x 3 ಬಂದಿದೆ. ನೋಡಿ ವಿದ್ಯಾರ್ಥಿಗಳೇ, 3 ಬಂದಿದೆ ನೋಡಿ, ಇಲ್ಲಿದೆ ನೋಡಿ, x ಈಸ್ ಈಕ್ವಲ್ ಟು 3.
ಓಕೆ, ಈಗ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಪದೇ ಪದೇ ವಿಡಿಯೋ ನೋಡಿ ಅರ್ಥ ಆಗುತ್ತೆ. ಇನ್ನು x ಪ್ಲಸ್ ವೈ ಈಸ್ ಈಕ್ವಲ್ ಟು 4 ಅತ್ಯಂತ ಸರಳವಾದ ಸಮೀಕರಣ ಅಂದ್ರೆ ಇದೇನೆ. ಇದಕ್ಕಿಂತ ಈಸಿ ಎಲ್ಲೂ ಸಿಗಲ್ಲ ನಿಮಗೆ. x 0 ಕೊಡಿ, 0 ಪ್ಲಸ್ ವೈ ಈಸ್ ಈಕ್ವಲ್ ಟು 4, ವೈ ಈಸ್ ಈಕ್ವಲ್ ಟು 4 ಬಂದೋಯ್ತು. y 0 ಕೊಡಿ, x ಪ್ಲಸ್ y ಜಾಗದಲ್ಲಿ 0 ಹಾಕಿ 4, x ಈಸ್ ಈಕ್ವಲ್ ಟು 4 ಬಂದೋಯ್ತು. ಅಂದ್ರೆ x 0 ಕೊಟ್ಟಾಗ y 4, y 0 ಕೊಟ್ಟಾಗ x 4. ಒಂದ್ಸಲಿ ಹಿಂಗ್ ಬರೀರಿ, ಒಂದ್ಸಲಿ ಈಗ ಬರೀರಿ. ಬರೆದ್ರೆ ಇದ್ರ ಮೇಲೆ ನೀವು ಗ್ರಾಫ್ ಶೀಟ್ ಅನ್ನ ಹಾಕ್ಬೇಕು. ಇಲ್ಲಿಗೆ ನಿಮಗೆ 2 ಅಂಕ ಸಿಗುತ್ತೆ. 4 ಅಂಕ ಸಿಗ್ಬೇಕಾದ್ರೆ ಗ್ರಾಫ್ ಹಾಕ್ಬೇಕಾಗುತ್ತೆ. ಈಗ ಗ್ರಾಫ್ ಹಾಕ್ಬೇಕಾದ್ರೆ ಗ್ರಾಫ್ ಅನ್ನ ನಾನು ಗ್ರಾಫ್ ಶೀಟ್ ಅಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ನಿಮಗೆ ಒಂದನೇದು ಗ್ರಾಫ್ ಶೀಟ್ ಅಲ್ಲಿ ಮಾಡ್ತಾ ಇದ್ದೀನಿ ನೋಡಿ, ನೀಟಾಗಿ ಅರ್ಥ ಆಗಲಿ ಅಂತ. ಮೊದಲನೇ ಬಾಕ್ಸ್ 0,6 ಅಂತ ಇದೆ. ಅಂದ್ರೆ ಎಕ್ಸ್ ಅಕ್ಷ ಇದು, ವೈ ಅಕ್ಷ ಇದು. ಸ್ಕೇಲ್ ನೋಡಿ ಇಲ್ಲಿ ಬರ್ದಿದ್ದೀನಿ, ಇದು ಬರೀಬೇಕು. ಅರ್ಧ ಮಾರ್ಕ್ಸ್ ಕಟ್ ಮಾಡ್ತಾರೆ ಇಲ್ಲಿ. ಎಕ್ಸ್ ಅಕ್ಷ ಈಸ್ ಈಕ್ವಲ್ ಟು ಒಂದೊಂದು ಇದಕ್ಕೆ 1 ಸೆಂಟಿಮೀಟರ್ಗೆ 1 ಅಂತ ತಗೊಂಡಿದ್ದೀವಿ. 1 cm ಈಸ್ ಈಕ್ವಲ್ ಟು 1, ವೈ ಅಕ್ಷ 1 cm ಈಸ್ ಈಕ್ವಲ್ ಟು 1. ಕರೆಕ್ಟಾಗಿ ಗುರುತಿಸ್ಕೊಂಡಿದ್ದೀನಿ. 0,6 ಎಕ್ಸ್ ಅಲ್ಲಿ 0 ಇಲ್ಲಿದೆ, 6 ನೋಡಿ ಇಲ್ಲಿ ಬರ್ತದೆ. ಎಲ್ಲಿ 6 ನೋಡಿ ಇಲ್ಲಿ 0,6. ಬೇಕಾದ್ರೆ ಇಲ್ಲಿ ಸೈಡಲ್ಲಿ ಬರೀರಿ 0,6 ಆಯಿತು. ನೆಕ್ಸ್ಟ್ ಇನ್ನೊಂದು 3,0 ಅಂದರೆ ಎಕ್ಸ್ 3 ಇಲ್ಲಿದೆ. 0 ಅಂದರೆ ನಿಮಗೆ ಅದೇ ಜಾಗದಲ್ಲಿ ಇರಬೇಕು, 3,0. ಈಗ ಇವೆರಡನ್ನ ಸೇರಿಸಿ 0,6 3,0ಯನ್ನು ನೀಟಾಗಿ ಕರೆಕ್ಟಾಗಿ ಸೇರಿಸ್ಬೇಕು. ಇಲ್ದಿರ ತಪ್ಪಾಗುತ್ತೆ ಉತ್ತರ. ಓಕೆ, ಒಂದು ಸರಳ ರೇಖೆ. ಇಲ್ಲಿಗೆ ನಿಮಗೆ 3 ಅಂಕ ಕ್ಲಿಯರ್ ಆಗುತ್ತೆ. ನೆಕ್ಸ್ಟ್ ಎರಡನೇ ಟೇಬಲ್ ನೋಡಿ, 0,4 ಅಂತ ಇದೆ. 0 ಎಕ್ಸ್ ಅಲ್ಲಿ ನೋಡಿ 4 ಇಲ್ಲಿದೆ ನೋಡಿ, ವೈ ಅಲ್ಲಿ ನೀಟಾಗಿ ಇಲ್ಲಿದು ಮಾಡಿ 0,4 0,4 4,0 ಇಲ್ಲಿ 4 ಇದೆ. 0 ಅಂದರೆ ಅಲ್ಲೇ ಅಲ್ವಾ, ಎಕ್ಸ್ ಅಲ್ಲಿ 0, ವೈ ಅಲ್ಲಿ 4 ಅಲ್ಲ, ಎಕ್ಸ್ ಅಲ್ಲಿ 4, ವೈ ಅಲ್ಲಿ 0. ಇವೆರಡನ್ನು ಸೇರಿಸೋದು ಹುಷಾರಾಗಿ ಸೇರಿಸಿ. ಅದು ಸರಿಯಾದ ಜಾಗದಲ್ಲಿ ಕರೆಕ್ಟಾಗಿ ಕೂಡ್ಕೊಳ್ತವೆ. ನೋಡಿ ಇಲ್ಲಿ ಈ ಎರಡೂ ಕೂಡಿರೋ ಜಾಗ ನೋಡಿ, ಇಲ್ಲಿ ಸಿಗ್ತಾ ಇದೆ ನಿಮಗೆ. ಇಲ್ಲಿ ನೋಡಿ ಇಂಟರ್ಸೆಕ್ಟ್ ಆಗಿದೆ ಅಂತ. ಇಂಟರ್ಸೆಕ್ಟ್ ಆಗಬೇಕಾದ್ರೆ ಇಲ್ಲಿ ನಿಮಗೆ ನೋಡಿ ಇದು ಎಕ್ಸ್ ಬೆಲೆ ಆಗಿರುತ್ತದೆ. ಅಂದರೆ ಎಕ್ಸ್ ಈಸ್ ಈಕ್ವಲ್ ಟು ಎಲ್ಲಿ ಬಂದಿದೆ, ಇಲ್ಲಿ 2 ಇಲ್ಲೊಂದು ಕಡೆ ಬರೀರಿ. ಇನ್ನು ಈ ರೀತಿ ಹಾರಿಜಾಂಟಲ್ ಆಗಿ ಹಾಕೋದು ನೋಡಿ ಈ ಥರ. ವೈ ಬೆಲೆಯೂ ಕೂಡ 2 ಬರ್ತಾ ಇದೆ. ಅಂದರೆ ಇದರ ಬಿಡಿಸಿಬಿಟ್ರೂ ಕೂಡ ನೀವು ಎಕ್ಸ್ 2 ಬರ್ತದೆ, ವೈ 2 ಬರ್ತದೆ. ಬೇಕಾದ್ರೆ ಬಿಡಿಸುವ ಮೂಲಕ ಈ ಸಮೀಕರಣವನ್ನು ಬೇಕಾದ್ರೆ ತಾಳೆ ನೋಡ್ಕೋಬಹುದು. ಎಕ್ಸ್ ಈಸ್ ಈಕ್ವಲ್ ಟು 2, ವೈ ಈಸ್ ಈಕ್ವಲ್, ಅಂದರೆ ಇಂಟರ್ಸೆಕ್ಟ್ ಆಗುತ್ತೆ. ಈ ರೀತಿ ಇಂಟು ಮಾರ್ಕು, ಎರಡು ರೇಖೆಗಳು ಇಂಟರ್ಸೆಕ್ಟ್ ಆಗುತ್ತೆ ನೋಡಿ. ಇದು ಎರಡೇ ಬೆಲೆಗಳಿಗೆ ಬಂದಿದೆ. ಅಪರೂಪಕ್ಕೆ ಒಂದು ಸಾರಿ ನಿಮಗೆ ರೇಖಾತ್ಮಕ ಸಮೀಕರಣಗಳಲ್ಲಿ 3 ಬೆಲೆಗಳನ್ನು ಕಂಡುಹಿಡ್ಕೋಬೇಕಾಗುತ್ತೆ. ಇನ್ನೊಂದು ಬೆಲೆಗಳನ್ನು ಹೆಚ್ಚಿಗೆ ಕೊಡಿ. ಇಲ್ಲಿ 0 ಆದಾಗ x 0, y 0 ಕೊಟ್ಟವಲ್ಲ, ಇನ್ನು ಯಾವುದೋ x 1 ಆದಾಗ ಅಂತ ಕೊಟ್ಬಿಟ್ಟು y ಬರೋದು, ಒಟ್ಟು 3. ಆಗ ನಿಮಗೆ ನಿಖರವಾದ ಆನ್ಸರ್ ಬರ್ತದೆ. ಆ ರೀತಿಯ ಘಟನೆ ಆಗೋದು ಬಹಳ ಅಪರೂಪ. ಈಸಿನೇ ಕೊಟ್ಟಿರ್ತಾರೆ, ನೀಟಾಗಿ ಮಾಡಿ. ಓಕೆ, ಥ್ಯಾಂಕ್ ಯು.